1,30,000 ಕೊಡೋಣ ಸರ್. 2011 ಮಾಡಲು ಡೀಸೆಲ್ ಗಾಡಿ 1,60,000 ಕೊಡೋಣ ಸರ್. ಈ ಗಾಡಿನು 1,60,000 ಸಿಂಗಲ್ ಓರ್ ಗಾಡಿ ಬರೀ 90,000 ಕೊಡೋಣ ಬನ್ನಿ ಸರ್. ಗಾಡಿನ 1,65,000 ಕೊಡೋಣ ಸರ್. VXI 9 ಮಾಡಲ್ ಆಲ್ಟೋ 1,55,000 ಕೊಡೋಣ ಸರ್. ಈ ಗಾಡಿನ ಸಿಂಗಲ್ ಓನರ್ 1,55,000. ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಹೊಸ ಮ್ಯಾಗ್ ವಿಲ್ ಇದೆ. 1,99,000 ಕೊಡ್ತೀರಣ್ಣ ಗಾಡಿನ. 1,99,000ಕ್ಕೆ 8 ಸೀಟರ್ ವೆಹಿಕಲ್ 1,65,000 ತಗೊಳ್ಳಿ ಸರ್. ಗಾಡಿ ಅಂತ ಗಣ್ಣಿದಂಗಿದೆ. ಸಿಂಗಲ್ ಓವರ್ ಬೇಕಾ, ಸೆಕೆಂಡ್ ಓವರ್ ಬೇಕಾ, ವೈಟ್ ಅಲ್ಲಿ ಬೇಕಾ, ರೆಡ್ ಅಲ್ಲಿ ಬೇಕಾ? 2,95,000 ಕೊಡೋಣ ಸರ್. ಗಾಡಿ ವೈಟ್ ಆರು ತೊಳಿ, ರೆಡ್ ಆರು ತೊಳಿ. 2,95,000 ಕೊಡೋಣ. ಟಾಪ್ ಎಂಡ್ ಗಾಡಿ 4,69,000 ಕೊಡೋಣ. 2018 ಮಾಡಲು 50ರಿಂದ 70,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ಲೋನ್ ಮಾಡ್ಕೊಡ್ತೀನಿ. 1,70,000 ಕೊಡೋಣ ಸರ್. ಗಾಡಿನ 1,65,000ಕ್ಕೆ 2008 ಮಾಡಲು ಸೆಕೆಂಡ್ ಓವರ್ ಗಾಡಿ ಕೊಡೋಣ. ಅದರಲ್ಲೂ ಡೀಸೆಲ್ ಇಂಜಿನ್ ಪ್ರೈಸ್ ಅಲ್ಲೇ ಕೊಡೋಣ. 3,60,000ಕ್ಕೆ 2015 ಮಾಡಲು ಚಾನ್ಸ್ ಪ್ರೈಸ್ ಅಲ್ಲೇ ಕೊಡೋಣ. 1,60,000 ಕೊಡೋಣ ಸರ್. 1,60,000 ರೂಪಾಯಿಗೆ 1,60,000ಕ್ಕೆ ಸರ್. 2013 ಮಾಡಲು ಡೀಸೆಲ್ ಇಂಜಿನ್ 1,80,000 ಕೊಡೋಣ ಸರ್. 1,99,000ಕ್ಕೆ 2015 ಮಾಡಲು ಟಾಟಾ ಜಸ್ಟ್ 1,70,000 ತಗೊಳ್ಳಿ ಸರ್. 70,000 2,30,000 ಕೊಡೋಣ ಸರ್. ಗಾಡಿನ 2,30,000ಕ್ಕೆ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಸಿಂಗಲ್ ಓವರ್ ಗಾಡಿ ಓಕೆ 1,65,000ಕ್ಕೆ ಸಿಂಗಲ್ ಓವರ್ 9 ಮಾಡಲು 2,79,000 ಕೊಡೋಣ ಸರ್. ಎರಡು ಸರ್. 2018 ಮಾಡಲು ಸಿಂಗಲ್ ಓನರ್ ಗಾಡಿ 2,85,000 ಕೊಡೋಣ ಸರ್. ಈ ಗಾಡಿನ ಕ್ರೆಟಾ ಸಿಂಗಲ್ ಓನರ್, ಅದರಲ್ಲೂ 19 ಮಾಡಲು ನೋಡಿ. ಕ್ರೆಟಾ ಡೀಸೆಲ್, ಅದರಲ್ಲೂ ಸಿಂಗಲ್ ಓನರ್ ನೋಡಿ. ಡೀಸೆಲ್ 11 ಮಾಡಲು ಸಿಂಗಲ್ ಓನರ್, ಅದರಲ್ಲೂ 1,99,000ಕ್ಕೆ 8 ಸೀಟರ್ ವೆಹಿಕಲ್. ಟಾಟಾ ವೆಂಚರ್ ಸಿಗ್ತಾ ಇದೆ ನೋಡಿ. ಸಿಂಗಲ್ ಓನರ್ ಸ್ವಿಫ್ಟ್, ಇದು ಕೂಡ ಸಿಂಗಲ್ ಓನರ್ ಸ್ವಿಫ್ಟ್ ನೋಡಿ. ಡೀಸೆಲ್ ಬಟನ್ ಸ್ಟಾರ್ಟ್. i20 ಓಮ್ನಿ ಇದೆ ನೋಡಿ. ಈ i20 ಜಸ್ಟ್ 64,000 ಕಿಲೋಮೀಟರ್ ಓಡಿದೆ. ಅದರಲ್ಲೂ ನ್ಯೂ ಶೇಪ್ 21 ಮಾಡಲು ಜಸ್ಟ್ 26,000 ಓಡಿದೆ ನೋಡಿ. ಸಿಂಗಲ್ ಓನರ್. ಈ ಹೋಂಡಾ ಜಸ್ಟ್ 53,000 ಓಡಿದೆ ನೋಡಿ. ಮ್ಯಾಗ್ ವಿಲ್ ಎಲ್ಲ ಬರುತ್ತೆ. ಯಾರಾದ್ರೂ ಝೆನ್ ಹುಡುಕ್ತಾ ಇದೀರಾ 1,29,000 ರೂಪಾಯಿಗೆ ಸಬ್ ವೂಫರ್, ಆಂಪ್ಲಿಫೈರ್ ಎಲ್ಲ ಬರುತ್ತೆ. ಪೋಲೋ ರೆಡ್ ಕಲರ್ ನೋಡಿ ಗಾಡಿ ಆಗಿದೆ ಅಂತ 3,20,000 ರೂಪಾಯಿ ಕೊಡ್ತಾ ಇದಾರೆ ನೋಡಿ. ರಾಪಿಡ್ ಪೆಟ್ರೋಲ್ 14 ಮಾಡಲು ಸಿಂಗಲ್ ಓನರ್ ನೋಡಿ. ಟಾಪ್ ಎಂಡ್ ಮಾಡಲು ಪೋಲೋ ಡಿಸೈರ್ ಡೀಸೆಲ್ 17 ಮಾಡಲು 3,20,000 ರೂಪಾಯಿ ನೋಡಿ. ಈ ಗಾಡಿ 15 ಮಾಡಲು ಸ್ಪೆಷಲ್ ಎಡಿಷನ್ ನೋಡಿ. ಈ ಗಾಡಿ ರಾಪಿಡ್ ಜಸ್ಟ್ 4,20,000 ರೂಪಾಯಿ ಕೊಡ್ತಾ ಇದಾರೆ. ಈ ಆಲ್ಟೋ ಕೆಟನ್ ಜಸ್ಟ್ 44,000 ಓಡಿದೆ ನೋಡಿ. 39,000 ಓಡಿದೆ. ಸ್ಟಾಕ್ ಕಂಡೀಷನ್ ಅಲ್ಲಿ ಬೊಲೆನೋ ಇದೆ ನೋಡಿ. 4,75,000 ರೂಪಾಯಿಗೆ XUV 500 ಇದೆ ನೋಡಿ. 90,000ಕ್ಕೆ ನ್ಯಾನೋ, 1,30,000ಕ್ಕೆ ಡೀಸೆಲ್. ಕ್ರೆಟಾ ಇವತ್ತು 2 ಗಾಡಿ ಇದೆ. ಡೀಸೆಲ್ ಇದೆ, ಪೆಟ್ರೋಲ್ ಇದೆ ಸರ್. ಇದು 2019 ಮಾಡಲು ಸಿಂಗಲ್ ಓವರ್ ಗಾಡಿ, ಫುಲ್ಲಿ ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ವೆಹಿಕಲ್. ಬಟನ್ ಸ್ಟಾರ್ಟ್ 19ನೇ ಮಾಡಲು ಟಾಪ್ ಎಂಡ್ ಮಾಡಲು ಸಿಂಗಲ್ ಓವರ್ ಗಾಡಿ ಸರ್. ಓಕೆ ಸಿಂಗಲ್ ಓನರ್. ಮ್ಯಾಗ್ ವಿಲ್ ಎಲ್ಲ ಬಂದ್ಬಿಡುತ್ತೆ. ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಬಂದ್ಬಿಡುತ್ತೆ. ಕುಷನ್ ಫಿನಿಶ್ ಅಲ್ಲಿ ಸೀಟು, ಮ್ಯಾನುವಲ್ ವೇರಿಯಂಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. SX ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್ ಸರ್. ಹೌದು, ಸಿಂಗಲ್ ಓನರ್. ಬಟನ್ ಸ್ಟಾರ್ಟ್ ಸಿಂಗಲ್ ಓವರ್ ಗಾಡಿ. ಎಷ್ಟು ಓಡಿದೆ ಸರ್? 79,000 ಓಡಿದೆ. ಪ್ರೈಸ್ ಸರ್ ಪ್ರೈಸ್ ಅಷ್ಟೇ ಒಳ್ಳೆ ಚಾನ್ಸ್ ಪ್ರೈಸ್, ಲಾಟ್ರಿ ಪ್ರೈಸ್ ಎಲ್ಲ ಕೊಡೋಣ ಸರ್. 7,99,000ಕ್ಕೆ 2019 ಮಾಡಲು ಕೊಡೋಣ ಸರ್. 19ನೇ ಮಾಡಲು 78,000 ಓಡಿರ್ತಕ್ಕಂಥ ಕ್ರೆಟಾ, ಅದರಲ್ಲೂ ಪೆಟ್ರೋಲ್ ಸಿಂಗಲ್ ಓನರ್ ಸಿಗುತ್ತೆ ನೋಡಿ. ಒಳ್ಳೆ ಪ್ರೈಸ್ ಇಲ್ಲ. ಡೀಸೆಲ್ ಸರ್. ಒಳ್ಳೆ ಮೈಲೇಜ್ 22-23 ಮೈಲೇಜ್ ಬಂದಿದೆ. ನಾನೇ ಒಂದು 2-3 ದಿವಸ ಯೂಸ್ ಮಾಡಿದೀನಿ ಗಾಡಿ. ನೆಕ್ಸ್ಟ್ ಲೆವೆಲ್ ಆಗಿದೆ. 2015 ಮಾಡಲು ಡೀಸೆಲ್ ಬರೀ 63,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಇದರಲ್ಲೂ ಸೇಮ್ ಫೀಚರ್ಸ್ ಬಂದ್ಬಿಡುತ್ತೆ ನಿಮಗೆ. ಮ್ಯಾಗ್ ವಿಲ್ ಎಲ್ಲ ಬಂದ್ಬಿಡುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲವೂ ಬಂದ್ಬಿಡುತ್ತೆ ನಿಮಗೆ. ಸೇಮ್ ಏನು ಆ ಗಾಡಿಲಿ ಬರುತ್ತೆ ಅದೇ ಬಂದ್ಬಿಡುತ್ತೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎಲ್ಲ ಬಂದ್ಬಿಡುತ್ತೆ. ಡೀಸೆಲ್ ಸರ್. ಡೀಸೆಲ್ ಒಳ್ಳೆ ಪ್ರೈಸಿಂಗ್ ಎಲ್ಲ ಕೊಡೋಣ. ಮಾಡಲ್ ಏನಂದ್ರಿ ಸರ್? 2015 ಮಾಡಲು ಸಿಂಗಲ್ ಓವರ್ ಗಾಡಿ, ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಪ್ರೈಸ್ ಏನ್ ಹೇಳ್ತೀರಾ ಸರ್? ಪ್ರೈಸ್ ಅಷ್ಟೇ 7,49,000 ಕೊಡೋಣ ಸರ್. 7,49,000 ರೂಪಾಯಿ. 2015 ಮಾಡಲು ಸಿಂಗಲ್ ಓವರ್ ಬರೀ 63,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಬೇಕು. ಶೋರೂಮ್ ರೆಕಾರ್ಡ್ ಸಮೇತ ಡೀಸೆಲ್ ಕ್ರೆಟಾ ಸಿಗುತ್ತೆ ನೋಡಿ ನಿಮ್ಗೆ. ಹಾಗೆ ಬ್ರೆಜಾ ಸರ್. ಬ್ರೆಜಾ ಇದು ಅಷ್ಟೇ ಸಿಂಗಲ್ ಓವರ್ ಗಾಡಿ. ಇದು ಅಷ್ಟೇ 70,000 ಕಿಲೋಮೀಟರ್ ಓಡಿದೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, VDA ಆಪ್ಷನಲ್ ಗಾಡಿ. ಓಕೆ ಸರ್. ಸಿಂಗಲ್ ಓವರ್ ಇದೂ ಅಷ್ಟೇ. ಇದು ಸಿಂಗಲ್ ಓವರ್ 18 ಮಾಡಲು. 18ನೇ ಮಾಡಲು. ಮ್ಯಾಗ್ ವಿಲ್ ಎಲ್ಲ ಬಂದ್ಬಿಡುತ್ತೆ. ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಇಂಟೀರಿಯರ್ ನೋಡಬಹುದು. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ. ಪ್ರೈಸ್ ಏನ್ ಹೇಳ್ತೀರಾ? ಸಿಂಗಲ್ ಓವರ್ ಗಾಡಿ ಸರ್. ಇದು ಅಷ್ಟೇ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಸರ್. ಪ್ರೈಸಿಂಗ್ ಅಲ್ಲೂ ಅಷ್ಟೇ ಒಳ್ಳೆ ಪ್ರೈಸ್ ಅಲ್ಲಿ ಹಿಂಗೆಲ್ಲ ಕೊಡೋಣ ಸರ್. ಸರ್ 7,49,000 ಕೊಡೋಣ ಸರ್. 7,49,000ಕ್ಕೆ ಸಿಂಗಲ್ ಓನರ್. 18 ಮಾಡಲು 2018 ಮಾಡಲು ಸಿಂಗಲ್ ಓವರ್ ಗಾಡಿ ಕೊಡೋಣ. ಡೀಸೆಲ್ ಇಂಜಿನ್. ಅದರಲ್ಲೂ ಡೀಸೆಲ್ ಇಂಜಿನ್ ಬ್ರೆಜಾ ಸಿಗುತ್ತೆ ನೋಡಿ ನಿಮ್ಗೆ. ಹಾಗೆ ಒಂದು ಆಲ್ಟೋ ಇದೆ, ಹೇಳಿ
ಸರ್ ಇದು 2009 ಮಾಡಲು ಸೆಕೆಂಡ್ ಓವರ್ ಗಾಡಿ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ 1,65,000 ಕೊಡೋಣ ಸರ್ ಇದು 1,65,000ಕ್ಕೆ VXI 9 ಮಾಡಲ್ ಆಲ್ಟೋ 1,65,000 ಸರ್ ಹೋಂಡೈ ಗೆಟ್ಸ್ 2007 ಮಾಡಲು ಸಿಂಗಲ್ ಓವರ್ ಗಾಡಿ ಪೆಟ್ರೋಲ್ ಇಂಜಿನ್ ಸಿಂಗಲ್ ಓವರ್ ಗಾಡಿ 1,55,000 ಕೊಡೋಣ ಸರ್ ಈ ಗಾಡಿನ ಸಿಂಗಲ್ ಓನರ್ 1,55,000 1,55,000ಕ್ಕೆ ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡೋಣ ಫ್ರೆಶ್ ಎಫ್ಸಿ ಮಾಡ್ಕೊಡೋಣ ಗಾಡಿಗೆ ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ ನೆಕ್ಸ್ಟ್ ಗಾಡಿ ಅಂತ ಕ್ಲಾಸ್ ಆಗಿದೆ ಸರ್ ಓಕೆ ಸೂಪರ್ ನೆಕ್ಸ್ಟ್ ಸರ್ i20 ಆಸ್ಟಾ ಟಾಪ್ ಎಂಡ್ ಗಾಡಿ ಡುವಲ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಕಂಪ್ಲೀಟ್ ಟಾಪ್ ಎಂಡ್ ಗಾಡಿ 2,90,000 ಕೊಡೋಣ ಸರ್ ಗಾಡಿ 2,90,000 ರೂಪಾಯಿ ವಿತ್ ಮ್ಯಾಗ್ವಿಲ್ ಎಲ್ಲ ಆಸ್ಟಾ ಟಾಪ್ ಎಂಡ್ ಗಾಡಿ ಸರ್ i20 ಆಸ್ಟಾ ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ ನಿಮಗೆ ಇದು ಸ್ಕಾರ್ಪಿಯೋ 7 ಸೀಟರ್ ವೆಹಿಕಲ್ ಗಾಡಿ ಅಂತೂ ಚಿಂದಿಯಾಗಿದೆ ಸರ್ 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಹೊಸ ಮ್ಯಾಗ್ವಿಲ್ ಇದೆ ಸರ್ 100% ಗಾಡಿ ಅಂತೂ ಸಕ್ಕತ್ತಾಗಿದೆ ಇಂಟೀರಿಯರ್ ತೋರಿಸ್ಬಿಟ್ಟು ಇಂಟೀರಿಯರ್ ನೋಡಿ ಸರ್ ಗಾಡಿ ಅಂತೂ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ ಬರುತ್ತೆ ಆಕ್ಚುಲಿ 8 ಸೀಟರ್ ಬರುತ್ತಲ್ವಾ 8 ಸೀಟರ್ ವೆಹಿಕಲ್ 8 ಸೀಟರ್ ವೆಹಿಕಲ್ ಸರ್ ಯಾರಾದ್ರೂ 8 ಸೀಟರ್ ವೆಹಿಕಲ್ ನೋಡ್ತಾ ಇದ್ರೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡೋಣ 2003 ಮಾಡಲು ಸೆಕೆಂಡ್ ಓವರ್ ಗಾಡಿ 1,99,000 ಕೊಡ್ತೀರಣ್ಣ ಗಾಡಿನ 1,99,000ಕ್ಕೆ 8 ಸೀಟರ್ ವೆಹಿಕಲ್ ಸರ್ ಮಾರುತಿ ಬಲೆನೋ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅನ್ಬೋದು ಸರ್ ಸ್ಪೋರ್ಟಿ ವೆಹಿಕಲ್ ಮೇನ್ ಗಾಡಿ 2006 ಮಾಡಲು ಪೆಟ್ರೋಲ್ ಇಂಜಿನ್ VXI ವೇರಿಯಂಟ್ 1,70,000 ಕೊಡೋಣ ಸರ್ 1,65,000 ತಗೊಳ್ಳಿ ಸರ್ ಗಾಡಿ ಅಂತೂ ಗನ್ನಿದ್ದಂಗಿದೆ 1,65,000ಕ್ಕೆ 2006 ಮಾಡಲು VXI ಓಕೆ 1,65,000 ರೂಪಾಯಿಗೆ ಬಲೆನೋ ಸಿಗ್ತಾ ಇದೆ ನಿಮಗೆ ಮಾಡಿಫೈ ಮಾಡ್ಕೊಂಡ್ರೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ ಗಾಡಿ ಎಕ್ಸ್ಟ್ರಾ ಕಂಡೀಷನ್ ಆಗಿದೆ ಸರ್ ಗಾಡಿ ಓಕೆ ಸೂಪರ್ ಆಗಿದೆ ಗಾಡಿ ನೋಡೋಕೆ ಕೂಡ ಚೆನ್ನಾಗಿದೆ ಟಾಟಾ ಮಾಂಜಾ 2010 ಮಾಡಲು ಸೆಕೆಂಡ್ ಓವರ್ ಗಾಡಿ ಪೆಟ್ರೋಲ್ ಇಂಜಿನ್ ಓಕೆ ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಅಣ್ಣ ಓಕೆ 1,99,000 ಕೊಡೋಣ ಸರ್ ಈ ಗಾಡಿ 1,99,000ಕ್ಕೆ 2010 ಮಾಡಲು ಸೆಕೆಂಡ್ ಓವರ್ ಗಾಡಿ ಕೊಡೋಣ ಸಡನ್ ವೆಹಿಕಲ್ ಮಾಡಲು ಸಿಗುತ್ತೆ ನೋಡಿ ಅದರಲ್ಲೂ ಮಾಂಜಾ ಸೆಡಾನ್ ನೆಕ್ಸ್ಟ್ ಇದು ಸರ್ ರೆನಾಲ್ಟ್ ಕ್ವಿಡ್ RXT 1 ಲೀಟರ್ ಇಂಜಿನ್ 2018 ಮಾಡಲು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮ್ಗೆ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ 2,85,000 ಕೊಡೋಣ ಸರ್ ಈ ಗಾಡಿ 2,85,000 ಕೊಡೋಣ 18 ಮಾಡಲು 2018 ಮಾಡಲು ಬರೀ 50,000 ತಗೊಂಬನ್ನಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅದರಲ್ಲಿ 18ನೇ ಮಾಡಲ್ ಸಿಗುತ್ತೆ ನಿಮಗೆ ಸಿಂಗಲ್ ಓನರ್ ಗಾಡಿ ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಗಾಡಿ ಸರ್ ಲೆದರ್ ಸೀಟ್ಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ಮ್ಯಾನ್ಯುಯಲ್ ವೇರಿಯಂಟ್ ನೆಕ್ಸ್ಟ್ ಇದು ಸರ್ ಇಂಡಿಗೋ 2011 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓವರ್ ಆಗಿರುತ್ತೆ ಇದು ಅಷ್ಟೇ ಸರ್ ಚಾನ್ಸ್ ಪ್ರೈಸ್ ಅಲ್ಲೇ ಲಾಟ್ರಿ ಪ್ರೈಸ್ ಅಲ್ಲೇ ಕೊಡೋಣ 1,30,000 ಕೊಡೋಣ ಸರ್ 2011 ಮಾಡಲು ಡೀಸೆಲ್ ಗಾಡಿ 2010 ಮಾಡಲು ಪೆಟ್ರೋಲ್ ಇಂಜಿನ್ 1,60,000 ಕೊಡೋಣ ಸರ್ ಈ ಗಾಡಿನು 1,60,000ಕ್ಕೆ 2010 ಮಾಡಲು ಪೆಟ್ರೋಲ್ ಇಂಜಿನ್ ಸರ್ ಸರ್ 2010 ಮಾಡಲು ಸಿಂಗಲ್ ಓವರ್ ಗಾಡಿ ಬರೀ 90,000 ಕೊಡೋಣ ಬನ್ನಿ ಸರ್ ಗಾಡಿ ಸಿಂಗಲ್ ಓನರ್ ಗಾಡಿ ಬರೀ 90,000ಕ್ಕೆ 2010 ಮಾಡಲು ಸಿಂಗಲ್ ಓನರ್ ಗಾಡಿ ಟಾಟಾ ನ್ಯಾನೋ ಸರ್ ಸೊನಾಟಾ ಎಂಬಾರ 2006 ಮಾಡಲು ಸಿಂಗಲ್ ಓನರ್ ಗಾಡಿ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಫುಲ್ ಟಾಪ್ ಎಂಡ್ ವೆಹಿಕಲ್ ಸರ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲಾ ಫೀಚರ್ಸ್ ಬರುತ್ತೆ ನಿಮ್ಗೆ ಗಾಡಿ ನೋಡಿ ಕಾಣುತ್ತೆ ಸರ್ ಬರೀ 1,75,000 ಕೊಡೋಣ ಸರ್ ಈ ಗಾಡಿ 1,70,000 ತಗೊಳ್ಳಿ ಸರ್ 1,70,000ಕ್ಕೆ 2006 ಮಾಡಲು ಸಿಂಗಲ್ ಓನರ್ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಓಕೆ ಸೂಪರ್ ಶೋರೂಮ್ ರೆಕಾರ್ಡ್ ಸಮೇತ ಸಿಗುತ್ತೆ ಎಷ್ಟು ಓಡಿದೆ ಸರ್ ಅದು ಸರ್ 78,000 ಓಡಿದೆ ಸರಿ 98,000 ಓಡಿದೆ ಸರ್ ಗಾಡಿ 98,000 ಓಡಿದೆ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ನೆಕ್ಸ್ಟ್ ಸ್ವಿಫ್ಟ್ ಸರ್ ಮಾರುತಿ ಸ್ವಿಫ್ಟ್ VDI ಡೀಸೆಲ್ ವೇರಿಯಂಟ್ 2009 ಮಾಡಲು ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ 2,30,000 ಕೊಡೋಣ ಸರ್ ಗಾಡಿ 2,30,000ಕ್ಕೆ ಡೀಸೆಲ್ ವೇರಿಯಂಟ್ ಸಿಗುತ್ತೆ 2,30,000ಕ್ಕೆ ಡೀಸೆಲ್ ಗಾಡಿ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್ ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ಸ್ ಹಾಕಿದ್ರೆ 2,30,000ಕ್ಕೆ VDI ಓಕೆ ಅದರಲ್ಲೂ VDI ನೆಕ್ಸ್ಟ್ ಇಲ್ಲೊಂದು ಗೆಟ್ಸ್ ಇದೆಯಲ್ಲ ಸರ್ ಹೋಂಡೈ ಗೆಟ್ಸ್ 2009 ಮಾಡಲು ಸಿಂಗಲ್ ಓನರ್ ಗಾಡಿ ಓಕೆ 1,65,000ಕ್ಕೆ ಸಿಂಗಲ್ ಓನರ್ 9 ಮಾಡಲು 1,65,000 1,65,000 ಸರ್ ಚಾರ್ಜ್ ಪ್ರೈಸ್ ಮಿಸ್ ಮಾಡಕ್ಕೆ ಹೋಗಬೇಡಿ ಸಿಂಗಲ್ ಓನರ್ ಗೆಟ್ಸ್ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಒಂದು SX4 ಇದೆ ನೋಡಬಹುದು ಬಾಡಿ ಲೈನ್ ಸಾಕಾಗಿದೆ ZXi ಫುಲ್ ಟಾಪ್ ಎಂಡ್ ವೆಹಿಕಲ್ ಓಕೆ ಮ್ಯಾಗ್ವಿಲ್ ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ 4 ಟೈರ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಡುವೆಲ್ ಏರ್ ಬ್ಯಾಗ್ ಬರುತ್ತೆ ಎಲ್ಲ ಬರುತ್ತೆ ಎಲ್ಲ ಪ್ರೀಮಿಯಂ ಆಗಿದೆ ಏನ್ ಹೇಳ್ತೀರಾ ಪ್ರೈಸ್ ಸರ್ 2,09,000 ಕೊಡೋಣ ಸರ್ ಗಾಡಿನ 2,09,000 ಕೊಡೋಣ 2007 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಅದರಲ್ಲೂ ಬ್ರಾಂಡ್ ನ್ಯೂ ಟೈರ್ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಇವತ್ತು ಬಂದ್ರೆ ಸ್ಟಾಕ್ ಇನ್ ಗಾಡಿ ಆಗಿರೋದು ಗಾಡಿ ಅಂತೂ ಕ್ಲಾಸ್ ಮಿಂಟ್ ಕಂಡೀಷನ್ ಆಗಿದೆ ಅಷ್ಟು ನೀಟ್ ಆಗಿದೆ ಗಾಡಿ ಓಕೆ ಸೂಪರ್ ನೆಕ್ಸ್ಟ್ ಇದು ಸರ್ ಟೊಯೋಟಾ ಕೊರೋಲಾ
2004 ಮಾಡಲು ಪೆಟ್ರೋಲ್ ಇಂಜಿನ್ 1.6 ಲೀಟರ್ ಇಂಜಿನ್ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್ ಗಾಡಿ ನೀವು ಟೈರ್ ಹಾಕ್ಸಿದ್ದಾರೆ ಗಾಡಿ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಪ್ರೈಸಿಂಗ್ ಅಲ್ಲೂ ಅಷ್ಟೇ ಚಾನ್ಸ್ ಪ್ರೈಸ್ ಅಲ್ಲೇ ಕೊಡೋಣ 1,70,000 ಕೊಡೋಣ ಸರ್ ಗಾಡಿನ 1,70,000ಕ್ಕೆ ಟೊಯೋಟಾ ಕೊರಲಾ ಓಕೆ ಟೊಯೋಟಾ ಕೊರಲಾ ಅದರಲ್ಲೂ 4 ಬ್ರ್ಯಾಂಡ್ ನ್ಯೂ ಟೈರ್ ಮ್ಯಾಗ್ ವೀಲು ಲೆದರ್ ಸೀಟ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಕಂಪನಿ ಫಿಟೆಡ್ ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ ಇದ್ಯಾವುದು ಸಿಟಿ ಸರ್ ಹೋಂಡಾ ಸಿಟಿ 2012 ಮಾಡಲು VMT ಟಾಪ್ ಎಂಡ್ ಸರ್ SMT ಎಲ್ಲ ಟಾಪ್ ಎಂಡ್ ಗಾಡಿ ಡುಯಲ್ ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಒಳ್ಳೆ ಲೆದರ್ ಸೀಟ್ ಕೊಡೋದಿದೆ ಸರ್ ನೋಡಿ ಗಾಡಿ ಎಷ್ಟು ನೀಟ್ ಆಗಿದೆ ನೋಡಿ ಲೆದರ್ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಈ ಸಿಸ್ಟಮ್ ಎಲ್ಲ ನೋಡಬಹುದು ತುಂಬಾನೇ ಚೆನ್ನಾಗಿದೆ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ ಸರ್ ಗಾಡಿ ಓಕೆ 12 ಮಾಡಲು ಸೆಕೆಂಡ್ ಓನರಾ ಸರ್ ಸೆಕೆಂಡ್ ಓನರ್ ಗಾಡಿ 3,99,000 ಕೊಡೋಣ ಸರ್ ಗಾಡಿನ 3,90,000 ತಗೊಳ್ಳಿ ಸರ್ ಗಾಡಿ 3,90,000 ಮಾಡಲು ಓಕೆ 12 ಮಾಡಲು ಲೋನ್ ಮಾಡ್ತೀರಾ ಲೋನ್ ಮಾಡ್ತೀನಿ ಸರ್ ಪ್ರೊಫೈಲ್ ಚೆನ್ನಾಗಿರಬೇಕು ಲೋನ್ ಮಾಡ್ಕೊಡ್ತೀನಿ ನಿಮಗೆ ಓಕೆ ನೆಕ್ಸ್ಟ್ ಇದು ಯಾವುದು ಸರ್ XX4 2007 ಮಾಡಲು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಇದು ಸರ್ ಅಷ್ಟೇ 1,90,000 ಕೊಡೋಣ ಸರ್ ಈ ಗಾಡಿ 1,90,000 ಹೌದು ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ನೋಡಬಹುದು ಇದು ಅಷ್ಟೇ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ ಗಾಡಿ 1,90,000ಕ್ಕೆ ಸೆಡಾನ್ ವೆಹಿಕಲ್ ಓಕೆ ಸೀಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಬಾಡಿ ಲೈನ್ ಚೆನ್ನಾಗಿದೆ ಕಂಫರ್ಟ್ ಇರುತ್ತೆ ಸರ್ ಲಾಂಗ್ ಯೂಸ್ ಮಾಡೋದಕ್ಕೆ ಡಿಕ್ಕಿ ಸ್ಪೇಸ್ ಎಲ್ಲ ಗ್ಲಾಸ್ ಆಗಿರುತ್ತೆ ಮಾತ್ರ ಡಿಕ್ಕಿ ಸ್ಪೇಸ್ ಎಲ್ಲ ಬಂದ್ಬಿಡುತ್ತೆ ಹಾಗೆ ನೆಕ್ಸ್ಟ್ ಒಂದು ಫ್ಯಾಮಿಲಿ ರೆನಾಲ್ಟ್ ಲಾಡ್ಜಿ ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಚಾನ್ಸ್ ಪ್ರೈಸ್ ಎಲ್ಲ ಕೊಡೋಣ 8 ಸೀಟರ್ ವೆಹಿಕಲ್ ಸಾರಿ 7 ಸೀಟರ್ ವೆಹಿಕಲ್ 2015 ಮಾಡಲು ಡೀಸೆಲ್ ಗಾಡಿ RXZ ಓಕೆ RXZ ಸರ್ ಟಾಪ್ ಎಂಡ್ ವೆಹಿಕಲ್ ಟಾಪ್ ಎಂಡ್ ಬರುತ್ತೆ ನಿಮಗೆ ಮ್ಯಾಗ್ ವೀಲ್ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಸಿಸ್ಟಮ್ ಇದೆ ಡುಯಲ್ ಏರ್ ಬ್ಯಾಗ್ ಬರುತ್ತೆ ABS ಬರುತ್ತೆ ಎಲ್ಲ ಇದೆ ಎಲ್ಲ ಬಂದ್ಬಿಡುತ್ತೆ ನಿಮಗೆ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಕೂಡ AC ಎಲ್ಲ ಬಂದ್ಬಿಡುತ್ತೆ ಕಂಫರ್ಟಬಲ್ ಆಗಿರುತ್ತೆ ಸರ್ ಆರಾಮಾಗಿ 7 ರಿಂದ 8 ಜನ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಗಾಡಿನ ಇಟ್ ಇಸ್ ಲೈಕ್ ಎರ್ಟಿಗಾ ಅಂತ ಹೇಳ್ಬೋದು ಎರ್ಟಿಗಾಗಿಂತನೂ ದೊಡ್ಡ ಸ್ಪೇಸ್ ಬರುತ್ತೆ ಇಂಟೀರಿಯರ್ ಅಲ್ಲಿ 2015 ಮಾಡಲು ಎರ್ಟಿಗಾ ತಗೊಳಕ್ ಹೋದ್ರೂ ಮಿನಿಮಮ್ 5-5.5 ಲಕ್ಷ ಆಗುತ್ತೆ 5-6 ಲಕ್ಷ ತಗೋರು ಆಗುತ್ತೆ ಸರ್ ಇದು ಅಷ್ಟೇ ಚಾನ್ಸ್ ಪ್ರೈಸ್ ಕೊಡೋಣ 2015 ಮಾಡಲು ಬರೀ 3,99,000 ಕೊಡೋಣ ಸರ್ ಗಾಡಿನ 3,99,000 3,99,000ಕ್ಕೆ 2015 ಡೀಸೆಲ್ RXZ ಗಾಡಿ ಕೊಡೋಣ ಸರ್ ಟಾಪ್ ಎಂಡ್ ಗಾಡಿ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ ನಿಮಗೆ 20+ ಮೈಲೇಜ್ ಗ್ಯಾರಂಟಿ ಬಂದ್ಬಿಡುತ್ತೆ ನಿಮಗೆ W8 2012 ಮಾಡಲು ಡೀಸೆಲ್ ಇಂಜಿನ್ XV500 ಇದು ಟಾಪ್ ಎಂಡ್ ಗಾಡಿ 4,75,000 ಕೊಡೋಣ ಸರ್ 4,75,000 ರೂಪಾಯಿಗೆ ಅದರಲ್ಲೂ XV500 ಸಿಗ್ತಾ ಇದೆ W8 ಗಾಡಿ ಅಂತ ಸೂಪರ್ ಆಗಿದೆ ಬಂದ್ ವೆಹಿಕಲ್ ನೋಡಿ ಮಾತಾಡೋಣ ಸರ್ ಓಕೆ ಸೂಪರ್ ಸರ್ ವ್ಯಾಗನರ್ 2010 ಮಾಡಲು ಸೆಕೆಂಡ್ ಓನರ್ ಗಾಡಿ 1,99,000 ಕೊಡೋಣ ಸರ್ ಗಾಡಿನ ಓಕೆ 1,99,000 ಸೆಕೆಂಡ್ ಓನರ್ ಗಾಡಿ ಸರ್ ಸೆಕೆಂಡ್ ಓನರ್ 1,99,000ಕ್ಕೆ 2010 ಮಾಡಲು ವ್ಯಾಗನರ್ ಕೊಡೋಣ ಓಕೆ ಹಾಗೆ 6 ಜನ ಇರೋರ್ ಫ್ಯಾಮಿಲಿಗೆ ಸರ್ 6 ಸೀಟರ್ ವೆಹಿಕಲ್ ಇದ್ರಲ್ಲೂ ಅಷ್ಟೇ ಹಿಂಗೆ ಏರ್ ಬ್ಯಾಗ್ ಬರುತ್ತೆ ಎಲ್ಲ ಬರುತ್ತೆ ಒಳ್ಳೆ ಮೈಲೇಜ್ ಸರ್ ಬ್ರ್ಯಾಂಡ್ ನ್ಯೂ ಇಂಟೀರಿಯರ್ ಇದೆ ನೋಡಬಹುದು ಡ್ಯಾಶ್ ಬೋರ್ಡ್ ಮೌಂಟ್ ಗೇರ್ ಲಿವರ್ ಬರುತ್ತೆ 6 ಸೀಟರ್ ಬರುತ್ತೆ ಫ್ರಂಟ್ ಅಲ್ಲಿ ವೆಹಿಕಲ್ ಡ್ಯುಯಲ್ ಏರ್ ಸರ್ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಸಾರಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ ಮಾಡಲಿ ಕಮ್ಮಿ ಬಜೆಟ್ ಅಲ್ಲಿ ಲೋನ್ ಅಂತ ಹೋಗೋರಿಗೆ ಬೆಸ್ಟ್ ಆಪ್ಷನ್ ಅಲ್ಲೂ 2017 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓವರ್ ವೆಹಿಕಲ್ ಆಗಿರುತ್ತೆ ಸರ್ ಪ್ರೈಸ್ ಏನ್ ಜಾಸ್ತಿ ಹೇಳಕ್ ಹೋಗಲ್ಲ ಸರ್ ಹಂಗಂತ ಮಾರ್ಕೆಟ್ ಗಿಂತ ತುಂಬಾ ಕಮ್ಮಿ ಬೆಲೆಗೆ ಕೊಡೋಣ 3,20,000 ಕೊಡೋಣ ಸರ್ 17 ಮಾಡಲು 3,20,000 3,20,000ಕ್ಕೆ ಡೀಸೆಲ್ 17 ಮಾಡಲು ಸೆಕೆಂಡ್ ಓವರ್ ಮೈಲೇಜ್ ಅಂತ ಹೋದ್ರೆ 20+ ಬರುತ್ತೆ ಸರ್ ಗಾಡಿ ಓಕೆ ಅದರಲ್ಲೂ ಡೀಸೆಲ್ ವೇರಿಯಂಟ್ ಸಿಗುತ್ತೆ ನೋಡಿ ಒಳ್ಳೆ ಪ್ರೈಸ್ ಅಲ್ಲಿ ಇದೆ 17 ಮಾಡಲ್ ಸಿಗುತ್ತೆ ನಿಮಗೆ ಓಕೆ ಹಾಗೆ ಒಂದು ಸ್ಕೋಡಾ ರ್ಯಾಪಿಡ್ 2014 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓವರ್ ಗಾಡಿ ಸರ್ ಸಿಂಗಲ್ ಓವರ್ ಗಾಡಿ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ ಸರ್ ಬ್ರ್ಯಾಂಡ್ ಟೈರ್ ಪ್ರೊಫೈಲ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಲೆದರ್ ಸೀಟ್ಸ್ ಬರುತ್ತೆ ನಾರ್ಮಲ್ ಸಿಸ್ಟಮ್ ಬರುತ್ತೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಲೆದರ್ ಸಿಸ್ಟಮ್ ಬರುತ್ತೆ ನಿಮಗೆ ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ ಬಾಡಿ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ 12 ಮಾಡಲ ಸರ್ 2014 ಮಾಡಲು ಪ್ರೈಸ್ ಸರ್ 3,99,000 ಕೊಡೋಣ ಸರ್ 14ನೇ ಮಾಡಲು 3,99,000 ರೂಪಾಯಿಗೆ ಪೆಟ್ರೋಲ್ ವೇರಿಯಂಟ್ ತೊಗೊಳ್ಳಿ ಸರ್ ಪರವಾಗಿಲ್ಲ 3,80,000 3,90,000ಕ್ಕೆ 2014 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓವರ್ ಗಾಡಿ ಸರ್ ಓಕೆ ಅದರಲ್ಲೂ ಸಿಂಗಲ್ ಓನರ್ ರ್ಯಾಪಿಡ್ ಸಿಗುತ್ತೆ 3,00,000 ಪೆಟ್ರೋಲ್ ಬೇಡವಾ ಡೀಸೆಲ್ ಸ್ಪೆಷಲ್ ಅಡಿಷನಲ್ ಇದೆ ಬನ್ನಿ ಡೀಸೆಲ್ ವೇರಿಯಂಟ್ ಕೂಡ ಇದೆ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಪೆಟ್ರೋಲ್ ನಿಮಗೆ 15 ರಿಂದ 16 ಮೈಲೇಜ್ ಬರುತ್ತೆ ಡೀಸೆಲ್ ಆಗೋದ್ರೆ ನಿಮಗೆ 20 ಮೈಲೇಜ್ 100% ಬರುತ್ತೆ ಗಾಡಿ ಅಂತೂ ಎಲಿಗ್ಲೆಸ್ ಪ್ಲಸ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಫುಲ್ಲಿ ಟಾಪ್ ಎಂಡ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಮತ್ತೆ ನ್ಯೂಲಿ ಪ್ಲೇಸ್ಮೆಂಟ್ ಲೋಗೋ ಮತ್ತೆ ಬ್ರ್ಯಾಂಡ್ ನ್ಯೂ ಮ್ಯಾಗ್ ವೀಲ್ ಮತ್ತೆ ವಿತ್ ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ ಬ್ರ್ಯಾಂಡ್ ನ್ಯೂ ಇದೆ ನೋಡಿ ಸರ್ 2015 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಡೀಸೆಲ್ ಇಂಟೀರಿಯರ್ ನೋಡಬಹುದು ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಲೆದರ್ ಸೀಟ್ಸ್ ಬರುತ್ತೆ ರೇರ್ AC ವೆಂಟ್ಸ್ ಎಲ್ಲ ಬಂದ್ಬಿಡುತ್ತೆ ಬಾಡಿ ಲೈನ್ ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿರತಕ್ಕಂಥದ್ದು ಆಮೇಲೆ ಸ್ವಲ್ಪ ಧೂಳು ಹಿಡಿದಿದೆ ಇವಾಗ ತಾನೇ ಬಂದಿರತಕ್ಕಂಥ ವೆಹಿಕಲ್ ಇವತ್ತು ನೆನ್ನೆ ಸಂಜೆ ಬಂದಿರೋದು ಗಾಡಿನ ವಾಚ್ ಕೂಡ ಮಾಡಿಲ್ಲ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಬಂದ್ ವೆಹಿಕಲ್ ನೋಡಿ ತುಂಬಾ ಇಷ್ಟಪಡ್ತೀರಾ ಅಷ್ಟು ನೀಟ್ ಆಗಿದೆ ಗಾಡಿ ಡೀಸೆಲ್ ಇಂಜಿನ್ ಪ್ರೈಸ್ ಕೂಡ ಇಂಜಿನ್ ತರ ಸ್ಮೂತ್ ಆಗಿದೆ ಡೀಸೆಲ್ ಗಾಡಿ ಇದು 2015 ಮಾಡಲು ಡೀಸೆಲ್ ಸೆಕೆಂಡ್ ಓವರ್ ಗಾಡಿ
ಸರ್ ಪ್ರೈಸ್ ಅಷ್ಟೇ ಚಾನ್ಸ್ ಪ್ರೈಸ್ ಅಲ್ಲೇ ಕೊಡೋಣ ಸರ್ 4,20,000 ಕೊಡೋಣ 4,20,000 15 ಮಾಡಲು 15 ಮಾಡಲು ಡೀಸೆಲ್ ಗಾಡಿ ಎಲಿಗ್ಲೆನ್ಸ್ ಪ್ಲಸ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಫುಲ್ಲಿ ಟಾಪ್ ಎಂಡ್ ಬರುತ್ತೆ ನಿಮಗೆ ಡೀಸೆಲ್ ವೇರಿಯಂಟ್ ಬರುತ್ತೆ ಹಾಗೆ ನಾವು ನೆಕ್ಸ್ಟ್ ಒಂದು ಆಲ್ಟೋ ಇದೆ K10 ಇದೆ ಸರ್ ಆಲ್ಟೋ K10 VXI ವೇರಿಯಂಟ್ 2011 ಮಾಡಲು ಬರೀ 34,000 ಕಿಲೋಮೀಟರ್ ಅಷ್ಟೇ ಓಡಿರೋದು 90 ಹೌದಾ ಬರೀ 34,000 ಕಿಲೋಮೀಟರ್ ಅಷ್ಟೇ ಓಡಿರೋದು 34,000 ಕಿಲೋಮೀಟರ್ ಓಡಿದೆ ಅಂತ ನೋಡಿ ಈ ಗಾಡಿ ಸರ್ ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಪೆಟ್ರೋಲ್ ಇಂಜಿನ್ ಸರ್ ಇದು ಅಷ್ಟೇ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲೇ ಕೊಡೋಣ ಸರ್ 2011 ಮಾಡಲು ಪೆಟ್ರೋಲ್ ಇಂಜಿನ್ 1,79,000 ಕೊಡೋಣ ಸರ್ ಗಾಡಿನ K10 ಸೀರೀಸ್ ಇಂಜಿನ್ ಸರ್ ಚವರ್ಲೈಟ್ ಬೀಟು 2011 ಮಾಡಲು ಪ್ಯಾಲೆಟ್ ಗ್ರೀನ್ ಹೇಳಿ ಸರ್ ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ ಸರ್ 2011 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓವರ್ ಗಾಡಿ 11 ಮಾಡಲು ಸರ್ ಪ್ರೈಸ್ ಸರ್ ಅಷ್ಟೇ ಇದು ಅಷ್ಟೇ 1,75,000 ಕೊಡೋಣ ಸರ್ ಗಾಡಿ 1,75,000ಕ್ಕೆ 2011 ಮಾಡಲು ಸೆಕೆಂಡ್ ಓವರ್ ಗಾಡಿ ಬ್ಲಾಕ್ ಕಲರ್ ಬ್ಯೂಟಿ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಸರ್ ಓಕೆ ಶೋರೂಮ್ ರೆಕಾರ್ಡೆಡ್ ತುಂಬಾ ಕಡಿಮೆ ಓಡಿದೆ ಆಪ್ಷನಲ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಬಟನ್ ಸ್ಟಾರ್ಟ್ ವೆಹಿಕಲ್ ಸರ್ ಬಟನ್ ಸ್ಟಾರ್ಟ್ ವಿತ್ 6 ಏರ್ ಬ್ಯಾಗ್ ಎಲ್ಲ ಬರ್ತದೆ 6 ಏರ್ ಬ್ಯಾಗ್ ಬರುತ್ತೆ ಫುಲ್ಲಿ ಸೇಫ್ಟಿ ಪರ್ಪಸ್ ವೆಹಿಕಲ್ ಓಕೆ ಹಾಗೆ ನಮಗೆ ಫ್ರೆಂಡ್ಸ್ ಕ್ಲಾಸ್ ಕಬ್ಬಲ್ಲಿ ಎಲ್ಲಾ ಗಾಡಿಗಳು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ಏನು ಪ್ರೈಸ್ ಹೇಳಿರ್ತಾರೆ ಅದನ್ನ ಡಿಸ್ಕೌಂಟ್ ಆಗುತ್ತೆ ಮತ್ತು ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ನೋಡ್ಬೋದು ಮತ್ತು AC ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ಬಾಡಿ ಲೈನ್ ಕೂಡ ಚೆನ್ನಾಗಿದೆ ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಸರ್ 2016 ಮಾಡಲು ಸೆಕೆಂಡ್ ಓವರ್ ಗಾಡಿ ಸರ್ ಪ್ರೈಸ್ ಅಷ್ಟೇ ಒಳ್ಳೆ ಪ್ರೈಸ್ ಅಲ್ಲೇ ಕೊಡೋಣ ಸರ್ 5,89,000ಕ್ಕೆ 2015 ಮಾಡಲು ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ 5,89,000 ರೂಪಾಯಿಗೆ ಶೋರೂಮ್ ರೆಕಾರ್ಡೆಡ್ ಸಮೇತ ಸಿಗುತ್ತೆ ನಿಮಗೆ ರೆಕಾರ್ಡೆಡ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್ ಬಟನ್ ಸ್ಟಾರ್ಟ್ ವೆಹಿಕಲ್ ಓಕೆ ಬಟನ್ ಸ್ಟಾರ್ಟ್ ಸಮೇತ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಸುರಿಯಸ್ ಒಂದು ಸೆಡಾನ್ ಇದೆ ನಂಬರ್ ಕೂಡ ನೋಡಬಹುದು 2899 ಸರ್ ಟೊಯೋಟಾ ಕ್ಯಾಮ್ರಿ 2006 ಮಾಡಲು ಪೆಟ್ರೋಲ್ ಇಂಜಿನ್ 2.4 ಲೀಟರ್ ಇಂಜಿನ್ ವೆಹಿಕಲ್ ಓಕೆ 2.4 ಲೀಟರ್ ಅದರಲ್ಲೂ ಸ್ಪೋರ್ಟಿ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್ ಅಷ್ಟು ನೀಟ್ ಆಗಿದೆ ಲಕ್ಸುರಿಯಸ್ ವೇರಿಯಂಟ್ ಪ್ರೈಸ್ ಏನು ಹೇಳ್ತೀರಾ ಇದಕ್ಕೆ ಸರ್ ಪ್ರೈಸ್ ಅಷ್ಟೇ ಸರ್ 1,69,000 ಕೊಡೋಣ ಸರ್ ಗಾಡಿ 1,69,000 1,69,000ಕ್ಕೆ ಟೊಯೋಟಾ ಕ್ಯಾಮ್ರಿ ಏನ್ ಪೆಟ್ರೋಲ್ ಡೀಸೆಲ್ ಸರ್ ಪೆಟ್ರೋಲ್ ಗಾಡಿ ಸರ್ ನೋಡಿ ಗಾಡಿನ ವೆಹಿಕಲ್ ಗಾಡಿ ಗನ್ ಇದ್ದಂಗಿದೆ ಹೆಡರ್ ಗಿಡರ್ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಗಾಡಿ ಅಷ್ಟು ನೆಕ್ಸ್ಟ್ ಲೆವೆಲ್ ಅಲ್ವಾ ಬಲೆನೋಕ್ಕಿಂತಾನು ತುಂಬಾನೇ ಚೆನ್ನಾಗಿರುತ್ತೆ 100% ಗಾಡಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಸರ್ SX4 ZXi ಟಾಪ್ ಎಂಡ್ ಗಾಡಿ 2012 ಮಾಡಲು ಸೆಕೆಂಡ್ ಓವರ್ ಗಾಡಿ ZXi ನಿಮಗೆ ಕಸ್ಟಮರ್ ಸ್ಕರ್ಟಿಂಗ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ ನೋಡಬಹುದು ಸೈಡ್ ಕಟಿಂಗ್ಸ್ ಎಲ್ಲ ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಸೀಟ್ ಕವರ್ ಇದೆ ಡುವೆಲ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಪ್ರೈಸ್ ಸರ್ ಪ್ರೈಸ್ ಅಷ್ಟೇ 2,79,000 ಕೊಡೋಣ ಸರ್ 2,79,000ಕ್ಕೆ 2012 ಮಾಡಲು SX4 ಓಕೆ ಸೂಪರ್ ನೆಕ್ಸ್ಟ್ ವೆಂಟೋ ಟಾಪ್ ಎಂಡ್ ಗಾಡಿ ಸರ್ ಹೌದು ZXi ಟಾಪ್ ಎಂಡ್ ಇದು ವೆಂಟೋ ಸರ್ Volkswagen ವೆಂಟೋ 2011 ಮಾಡಲು ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಬ್ಲಾಕ್ ಬ್ಯೂಟಿ ಸರ್ ಓಕೆ ಬ್ಲಾಕ್ ಕಲರ್ ವೆಹಿಕಲ್ ಗಳು ತುಂಬಾ ಇದಾವೆ ಇಲ್ಲಿ ಅಷ್ಟೇ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್ ಓಕೆ ಅಷ್ಟು ನೀಟ್ ಮಾಡಿದ್ದಾರೆ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ ಐಲ್ಯಾಂಡ್ ಸರ್ ಇದು ಐಲ್ಯಾಂಡ್ ಟಾಪ್ ಎಂಡ್ ಗಾಡಿ ಟಾಪ್ ಎಂಡ್ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ ಪ್ರೈಸ್ ಸರ್ 2,79,000 ಕೊಡೋಣ 2,79,000 2,79,000 ಮಾಡಲು 11 ಮಾಡಲು ಸೆಕೆಂಡ್ ಓವರ್ ಐಲ್ಯಾಂಡ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಓಕೆ ನೆಕ್ಸ್ಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಸರ್ ಓಕೆ ಇದು ಸರ್ ಹೋಂಡಾ ಸಿಟಿ 2010 ಮಾಡಲು ವೈಟ್ ಆಪ್ಷನ್ ಇದೆ ನಿಮಗೆ ಮೆರೂನ್ ರೆಡ್ ಆಪ್ಷನ್ ಇದೆ ಎರಡು ಟಾಪ್ ಎಂಡ್ ಗಾಡಿ ಸರ್ ಓಕೆ ಪ್ರೈಸ್ ಟಾಪ್ ಎಂಡ್ ಗಾಡಿ ಸರ್ ಎರಡು ಒಂದೇ ಮಾಡೆಲ್ಗಳು 2010 ಮಾಡಲು ಸೆಕೆಂಡ್ ಓವರ್ ಗಾಡಿ ಪ್ರೈಸ್ ಸರ್ ಪ್ರೈಸ್ ಅಷ್ಟೇ ಸರ್ 2,79,000 ಕೊಡೋಣ ಸರ್ ಎರಡು ಸರ್ ಎರಡು ಫ್ರೆಶ್ ಮಾಡ್ಕೊಡೋಣ 2,79,000ಕ್ಕೆ 2010 ಮಾಡಲು ಟಾಪ್ ಎಂಡ್ ಗಾಡಿ ಕೊಡೋಣ ಓಕೆ ಸೂಪರ್ ನೆಕ್ಸ್ಟ್ ಗಾಡಿ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್ ಗಾಡಿ ಬಂದ್ ಬಸ್ಸಲ್ಲಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಕಾರ್ ಕ್ಲಬ್ ಗೆ ಡಿಸೈರ್ ಗಳು ಇದಾವೆ ಡಿಸೈರ್ ಸರ್ ಎರಡು ಡೀಸೆಲ್ ಗಾಡಿ ಎರಡು ಗಾಡಿ ಇದೆ ಸರ್ ಇವತ್ತು ಎರಡು ಡೀಸೆಲ್ ಗಾಡಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಗಾಡಿ ಸರ್ ಓಕೆ ಡಿಸೈರ್ ಗಳು ತುಂಬಾ ಡಿಮ್ಯಾಂಡ್ ಇದೆ ಅಂತ 2010 ಮಾಡಲು ಸಿಂಗಲ್ ಓವರ್ ಬೇಕಾ ಸೆಕೆಂಡ್ ಓವರ್ ಬೇಕಾ ವೈಟ್ ಅಲ್ಲಿ ಬೇಕಾ ರೆಡ್ ಅಲ್ಲಿ ಬೇಕಾ ಚಿಹ್ನೆ ನೋಡಿದೆ ಗಾಡಿ 89,000 ಒಂದ್ ಗಾಡಿ ಹೋಗಿದೆ ಒಂದು 92,000 ಕಿಲೋಮೀಟರ್ ಅಷ್ಟೇ ಹೊಡಿರೋದು ಸಿಂಗಲ್ ಓವರ್ ಗಾಡಿ ಇದೆ ಸೆಕೆಂಡ್ ಓವರ್ ಗಾಡಿ ಇದೆ ಸರ್ 2,95,000 ಕೊಡೋಣ ಸರ್ ಗಾಡಿ 2,95,000 ರೂಪಾಯಿಗೆ ಡೀಸೆಲ್ ವೈಟ್ ಆರು ತೊಳಿ ರೆಡ್ ಆರು ತೊಳಿ 2,95,000 ಕೊಡೋಣ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸಿಂಗಲ್ ಓವರ್ ಬೇಕಾ ಸೆಕೆಂಡ್ ಓವರ್ ಗಾಡಿ ಬೇಕಾ ಓಕೆ ಸೂಪರ್ ನೆಕ್ಸ್ಟ್ ಸರ್ ವ್ಯಾಗನರ್ ಸರ್ 2010 ಮಾಡಲು VXi ಸೆಕೆಂಡ್ ಓವರ್ ಗಾಡಿ 2,30,000 ಕೊಡೋಣ ಸರ್ 2,30,000 ರೂಪಾಯಿಗೆ VXi ವ್ಯಾಗನರ್ ಅದರಲ್ಲೂ ಮಿಡ್ ವೇರಿಯಂಟ್ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬಂದ್ಬಿಡುತ್ತೆ ಇಂಟೀರಿಯರ್ ನಾರ್ಮಲ್ ಓಕೆ ನೆಕ್ಸ್ಟ್ ಇದು ಸರ್ ಫೋರ್ಡ್ ಫಿಯೆಸ್ಟಾ 2010 ಮಾಡಲು ಡೀಸೆಲ್ ಇಂಜಿನ್ ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಲೋ ಬಜೆಟ್ ಗೆ ಕೊಟ್ಬಿಡೋಣ 1,49,000 ಕೊಡೋಣ ಸರ್ ಗಾಡಿ 1,49,000 ಡೀಸೆಲ್ ಇಂಜಿನ್ 2010 ಮಾಡಲು
ಓಕೆ, ಅದ್ರಲ್ಲಿ 10 ಮಾಡಲ್ ಡೀಸೆಲ್ ಇಂಜಿನ್ ಫೋರ್ಡ್ ಫಿಯೆಸ್ಟಾ ಸಿಗುತ್ತೆ. ಅಮೇಜ್ ಕೂಡ ಇದೆ ನೋಡಬಹುದು, ಬಾಡಿ ಲೈನ್ ಸಕರಾಗಿದೆ ಅಂತ ಹೇಳ್ಬೋದು. ಹೋಂಡಾ ಅಮೇಜ್ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗಾಡಿ ಇದು ಅಷ್ಟೇ ಸರ್, ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ. ಚಾನ್ಸ್ ಪ್ರೈಸ್ ಅಲ್ಲೇ ಕೊಡೋಣ ಸರ್. ಗಾಡಿ ಸಿಸ್ಟಮ್ ಇದೆ, ಲೆದರ್ ಸೀಟ್ ಕವರ್ ಇದೆ, ಒಳ್ಳೆ ಫ್ಯಾನ್ಸಿ ನಂಬರ್ ಅಂತ ಹೇಳ್ಬೋದು. ಇದು ಮ್ಯಾಗ್ವಿಲ್ ಬರಲ್ಲ, ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. SMT. ಓಕೆ, ಲೋನ್ ಅಂತ ಹೋದ್ರೆ 50 ರಿಂದ 70 ಸಾವಿರ ಡೌನ್ ಪೇಮೆಂಟ್ ಮಾಡಿ ಗಾಡಿ ಲೋನ್ ಮಾಡ್ಕೊಡ್ತೀನಿ. ಓಕೆ, ಫುಲ್ ಕ್ಯಾಶ್ ಅಂತ ಹೋದ್ರೆ ಸರ್ ಫುಲ್ ಚಾನ್ಸ್ ಪ್ರೈಸ್ ಅಲ್ಲೇ ಕೊಡೋಣ. 2,99,000ಕ್ಕೆ 2013 ಮಾಡಲು ಗಾಡಿ. 13 ಮಾಡಲು 2,99,000. ಹೌದು ಸರ್, 2013 ಮಾಡಲು ಸೆಕೆಂಡ್ ಓವರ್ ಗಾಡಿ 2,99,000ಕ್ಕೆ ಅಷ್ಟೇ. i20 ಸಾಲೆ ನಿಂತು ಬಿಟ್ಟಿದ್ದಾವೆ. ಒಂದೊಂದೇ ಡೀಟೇಲ್ಸ್ ತಗೋಣ. ಯಾವ್ದು ಬೇಕು ಸರ್, DRL ಶೇಪ್, ಹಿಂದೆ ಶೇಪ್, LT ಎಲ್ಲಾ ಗಾಡಿನೂ ಇದೆ ಸರ್. 6 ರಿಂದ 7 ಗಾಡಿ ಸ್ಟಾಕ್ ಅಲ್ಲಿ ಇದೆ ಗಾಡಿ. ಓಕೆ, ಇದು 2011 ಮಾಡಲು ಡೀಸೆಲ್ ಇಂಜಿನ್, ಬ್ಯಾಗ್ ನ 1.4 ಲೀಟರ್ ಇಂಜಿನ್. 2,70,000 ಕೊಡೋಣ ಸರ್. 2,70,000 ರೂಪಾಯಿಗೆ 2,70,000ಕ್ಕೆ 11 ಮಾಡಲು ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ಸ್ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ, ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ನೆಕ್ಸ್ಟ್ ಇದು ಸರ್ ಡೀಸೆಲ್ ಬೇಡವಾ, ಪೆಟ್ರೋಲ್ ಕೊಡೋಣ ಸರ್. 2012 ಮಾಡಲು ಸ್ಪೋರ್ಟ್ಸ್ ಗಾಡಿ, ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಇದನ್ನು ಸರ್ ಅಷ್ಟೇ 2,75,000 ಕೊಡೋಣ ಸರ್. 2,75,000 ರೂಪಾಯಿಗೆ ಪೆಟ್ರೋಲ್ ವೇರಿಯಂಟ್. 2,75,000ಕ್ಕೆ 2012 ಮಾಡಲು ಕೊಡೋಣ. ಓಕೆ, 12 ಮಾಡಲು ಸಿಗುತ್ತೆ ನೋಡಿ, 2,75,000. ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಸರ್ DRL ಶೇಪ್ 2013 ಮಾಡಲು ಸೆಕೆಂಡ್ ಓವರ್ ಗಾಡಿ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಗಾಡಿ ಸರ್. ಇದನ್ನು ಅಷ್ಟೇ 82,000 ಕಿಲೋಮೀಟರ್ ಓಡಿದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. 13ನೇ ಮಾಡಲು ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬರುತ್ತೆ, ಮ್ಯಾಗ್ ಬರಲ್ಲ. ನಿಮ್ಗೆ ಏನ್ ಪ್ರೈಸ್ ಹೇಳ್ತೀರಾ ಸರ್? 3,75,000 ಕೊಡ ಸರ್ ಗಾಡಿ. 3,75,000. 3,75,000ಕ್ಕೆ 13 ಮಾಡಲು DRL ಶೇಪ್. ಓಕೆ, 13 ಮಾಡಲು i20 ಸಿಗುತ್ತೆ ನೋಡಿ ನಿಮ್ಗೆ. ಹಾಗೆ ನೆಕ್ಸ್ಟ್ ಇದು 2015 ಮಾಡಲು ಪೆಟ್ರೋಲ್ ಇಂಜಿನ್, ಬರೀ 60,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್, ಬರೀ 60,000 ಓಡಿದೆ. 60,000 ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, ಶೋರೂಮ್ ರೆಕಾರ್ಡ್ ಸಮೇತ ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? 3,99,000 ಕೊಡೋಣ ಸರ್ ಗಾಡಿನ. 15 ಮಾಡಲ, 15 ಮಾಡಲು ಬರೀ 60,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಜಸ್ಟ್ 60,000 ಕಿಲೋಮೀಟರ್. 3,99,000ಕ್ಕೆ 2015 ಮಾಡಲು ಟಾಟಾ ಜಸ್ಟ್ ಪೆಟ್ರೋಲ್ ಇಂಜಿನ್. ಲೋನ್ ಬೇಕು ಅಂದ್ರೆ ಒಂದು 20-30,000 ತಂದ್ರು ಲೋನ್ ಆಗುತ್ತೆ. ಡಿಪೆಂಡ್ ಆನ್ ಪ್ರೊಫೈಲ್ ಸರ್. ವೋಲ್ಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ಇಂಜಿನ್ ಸರ್. ಡೀಸೆಲ್ ಇಂಜಿನ್ ಪೆಟ್ರೋಲ್ ಸಿಗ್ತಿದೆ, ಡೀಸೆಲ್ ರೇರ್ ಸಿಗ್ತಿರೋದು ಗಾಡಿ. ಓಕೆ, ಗಾಡಿ ಅಂತೂ ಹೈಲೈನ್ ಟಾಪ್ ಅಂಡ್ ಫುಲ್ಲಿ ಟಾಪ್ ಅಂಡ್ ಗಾಡಿ. ಹೈಲೈನ್ ಮಾಡಿಫೈ ಎಲ್ಲ ತುಂಬಾ ಮಾಡಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಒಳ್ಳೆ ಮ್ಯಾಗ್ವಿಲ್ ಇದೆ, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಎಲ್ಲ ಫೀಚರ್ಸ್ ಬರುತ್ತೆ, ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. 15 ಮಾಡಲ್ ಅಲ್ಲ, 15 ಮಾಡಲು ಹೈಲೈನ್ ಟಾಪ್ ಅಂಡ್ ಗಾಡಿ, ಮ್ಯಾನ್ಯುಯಲ್ ವೇರಿಯಂಟ್. ಪ್ರೈಸ್ ಸರ್ 5,29,000 ಕೊಡೋಣ ಸರ್ ಗಾಡಿನ. ಬರೀ 39,000 ಕಿಲೋಮೀಟರ್ ಅಷ್ಟೇ ಓಡಿರೋದು. 39,000 ಅಷ್ಟೇ ಸರ್ ಓಡಿರೋದು. 2011 ಮಾಡಲು ಸೆಕೆಂಡ್ ಓವರ್ ಗಾಡಿ, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಬರೀ 39,000 ಕಿಲೋಮೀಟರ್ ಅಷ್ಟೇ ಓಡಿರೋದು. 39,000. ಹೌದು ಸರ್, ಅಷ್ಟೇ. ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಪ್ರೈಸ್ ಸರ್ 2,10,000 ಕೊಡೋಣ ಸರ್ ಗಾಡಿ. 2,10,000. ಡ್ಯುಯಲ್ ಇಂಟೀರಿಯರ್ ಎಲ್ಲ ಬರುತ್ತೆ ನೋಡಬಹುದು ನಿಮಗೆ, ಡ್ಯುಯಲ್ ಟೋನ್ ಕಲರ್ ಅಲ್ಲಿ ಬರುತ್ತೆ ನಿಮಗೆ. ನೆಕ್ಸ್ಟ್ ಇನ್ನೊಂದು ಗ್ರೀನ್ ಮಾಡುವ ವೈಟ್ ಅಲ್ಲಿ ಸರ್ 2010 ಮಾಡಲು, ಇದು ಅಷ್ಟೇ 53,000 ಕಿಲೋಮೀಟರ್ ಅಷ್ಟೇ. 53,000, ಬರೀ 53,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಗಾಡಿ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ. 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್, ಸಿಂಗಲ್ ಓನರ್ ಗಾಡಿ. ಓಕೆ, ಸೂಪರ್. ಸಿಂಗಲ್ ಓನರ್ ಫೀಗೋ ನೋಡಿ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಂಗಲ್ ಓನರ್ ಫೀಗೋ ತುಂಬಾ ರೇರ್ಲಿ ಅವೈಲೇಬಲ್. ಅದರಲ್ಲೂ ಮ್ಯಾನ್ಯುಯಲ್ ವೇರಿಯಂಟ್. ಪ್ರೈಸ್ ಏನ್ ಹೇಳ್ತೀರಾ ಸರ್? ಜಾಸ್ತಿ ಏನಿಲ್ಲ, 2,05,000 ಕೊಡೋಣ ಸರ್ ಗಾಡಿ. 2,05,000. 2,05,000 ಕೊಡೋಣ ಗಾಡಿ. ಓಕೆ, ಜಸ್ಟ್ 53,000 ಓಡಿದೆ ಅಷ್ಟೇ ಸರ್. 53,000 ಸಿಂಗಲ್ ಓನರ್ ಗಾಡಿ ಸರ್. ಅದರಲ್ಲೂ ಸಿಂಗಲ್ ಓನರ್ ಸಿಗುತ್ತೆ. ನೆಕ್ಸ್ಟ್ ಇದು ಸರ್ ಇಗ್ನಿಸೋ 2018 ಮಾಡಲು ಸೆಕೆಂಡ್ ಓವರ್ ಟಾಪ್ ಎಂಡ್ ಗಾಡಿ. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ, ಯೋಕೋಮಾ ಟೈರು. ಏನ್ ಪ್ರೈಸ್ ಹೇಳ್ತೀರಾ ಸರ್? ಪ್ರೈಸ್ 4,69,000 ಕೊಡೋಣ. ಮಾಡಲ್ ಏನಂದ್ರಿ? 2018 ಮಾಡಲು. 18ನೇ ಮಾಡಲು 4,69,000 ಲೋನ್ ಅಂತಂದ್ರೆ ಬರೀ 69,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. 4 ಲಕ್ಷ ಲೋನ್ ಆಗ್ಬಿಡುತ್ತೆ ನಿಮಗೆ. 100% ಸರ್. ಪ್ರೊಫೈಲ್ ಚೆನ್ನಾಗಿರಬೇಕು. ಓಕೆ, ಸರ್ 2012 ಮಾಡಲು ಡೀಸೆಲ್ ಎಮೋಷನ್ ಪ್ಯಾಕ್ ಸರ್. ಇದು ಕೂಡ ಟಾಪ್ ಎಂಡ್ ಬರುತ್ತೆ, ಗಾಡಿ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಪ್ರೈಸ್ ಸರ್ ಚಾನ್ಸ್ ಪ್ರೈಸ್ ಅಲ್ಲೇ ಕೊಡೋಣ. 1,70,000ಕ್ಕೆ 2012 ಮಾಡಲು ಎಮೋಷನ್ ಪ್ಯಾಕ್ ಡೀಸೆಲ್ ಇಂಜಿನ್ ಕೊಡೋಣ. 1,70,000 ರೂಪಾಯಿ ಸಿಗುತ್ತೆ. ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ, ಸಾರಿ ಮ್ಯಾಗ್ವಿಲ್ ಬರುತ್ತೆ ನಿಮಗೆ, ಲೆದರ್ ಸೀಟ್ಸ್ ಎಲ್ಲ ಬಂದ್ಬಿಡುತ್ತೆ. ಹಾಗೆ ನೆಕ್ಸ್ಟ್ ಓಮ್ನಿಗಳು ತುಂಬಾ ಹುಡುಕ್ತಾರೆ. ಹಾಗೆ ಓಮ್ನಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಓಮಿನಿ 2013 ಮಾಡಲು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಗಾಡಿ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ನೋಡಬಹುದು. 5 ಸೀಟರ್ ವೆಹಿಕಲ್ ಬರುತ್ತೆ ನಿಮಗೆ. ಇದು ಪ್ರೈಸಿಂಗ್ ಅಷ್ಟೇ 2,29,000 ಕೊಡೋಣ ಸರ್. 13 ಮಾಡಲು 2,29,000ಕ್ಕೆ. ಓಕೆ, ಸೂಪರ್. ಅದ್ರಲ್ಲೂ ಓಮ್ನಿ ಸಿಗುತ್ತೆ. ನೆಕ್ಸ್ಟ್ ಇದು ಸರ್ i20 ಸ್ಪೋರ್ಟ್ಸ್ ಬಟನ್ ಸ್ಟಾರ್ಟ್ ವೆಹಿಕಲ್, ಕೀಲೆಸ್ ಎಂಟ್ರಿ. ಗಾಡಿ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಹೌದು ಸರ್. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಡುವೆಲ್ ಏರ್ ಬ್ಯಾಗ್ ಇದೆ.
ಗಾಡಿ ಅಂತ ನೆಕ್ಸ್ಟ್ ಲೆವೆಲ್ ಡೀಸೆಲ್ ಇಂಜಿನ್ ಸರ್ 20 ಮೈಲೇಜ್ ಗಿಂತ ಜಾಸ್ತಿನೇ ಬರುತ್ತೆ ನಿಮ್ಗೆ. ಓಕೆ ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಪ್ರೈಸ್ ಸರ್ ಪ್ರೈಸಿಂಗ್ ಅಲ್ಲೂ ಅಷ್ಟೇ 4,60,000 ಕೊಡೋಣ ಸರ್. 4,60,000 4,60,000 ಅದರಲ್ಲೂ i20 ಅಲೈಟ್ ಸಿಗುತ್ತೆ ನೋಡಿ. 2014 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓವರ್ ಗಾಡಿ. ಅದರಲ್ಲೂ ಡೀಸೆಲ್ ಇಂಜಿನ್ ಸಿಗುತ್ತೆ ಅಲೈಟ್. ನೆಕ್ಸ್ಟ್ ಇದು ಸರ್ ಇದು 2014 ಮಾಡಲು ಬರೀ 63,000 ಕಿಲೋಮೀಟರ್ ಅಷ್ಟೇ ಓಡಿರೋದು. 63,000 ಶೋರೂಮ್ ರೆಕಾರ್ಡ್ ವೆಹಿಕಲ್. ಓಕೆ ಶೋರೂಮ್ ರೆಕಾರ್ಡ್ ಸಮೇತ 63,000 ಓಡಿದ ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಕಂಪನಿ ಫಿಟೆಡ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ಅದರಲ್ಲೂ ಎಲೈಟ್ i20 ಎಲೈಟ್ ಸರ್ ಪ್ರೈಸಿಂಗ್ ಅಲ್ಲೂ ಅಷ್ಟೇ ಒಳ್ಳೆ ಪ್ರೈಸಿಂಗ್ ಅಲ್ಲೇ ಕೊಡೋಣ ಸರ್. 4,79,000 ಕೊಡೋಣ. 2014 ಮಾಡಲು 63,000 ಕಿಲೋಮೀಟರ್ ಜೆನ್ಯೂನ್ ಶೋರೂಮ್ ರೆಕಾರ್ಡ್ ವೆಹಿಕಲ್. ಹಾಗೆ ಸ್ವಿಫ್ಟ್ ನೋಡಬಹುದು 26,000 ಕಿಲೋಮೀಟರ್ ಓಡಿದೆ ಸರ್. ಹೌದು 2021 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 26,000 ಕಿಲೋಮೀಟರ್ ಅಷ್ಟೇ ಓಡೋದು. ಶೋರೂಮ್ ರೆಕಾರ್ಡ್ ವೆಹಿಕಲ್. ಓಕೆ ಶೋರೂಮ್ ರೆಕಾರ್ಡ್ ಸಮೇತ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ ಸರ್. ಒಂದು ಪಿನ್ ಪಾಯಿಂಟ್ ಟಚ್ ಅಪ್ ಆಗಲಿ ರಬ್ಬಿಂಗ್ ಆಗಲಿ ಒಂದು ಪಿನ್ ಪಾಯಿಂಟ್ ಆಗಿಲ್ಲ. ಕಂಪ್ಲೀಟ್ ಒರಿಜಿನಲ್ ವೆಹಿಕಲ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯಾನ್ಯುವಲ್ ಬರುತ್ತೆ, ಮತ್ತೆ ನಿಮಗೆ ಕುಷನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ, 4 ಡೋರ್ ಪವರ್ ವಿಂಡೋ ಎಲ್ಲ ಬಂದ್ಬಿಡುತ್ತೆ. ನಿಮಗೆ ಮ್ಯಾಗ್ವಿಲ್ ಒಂದು ಮಿಸ್ಸಿಂಗ್ ಬರುತ್ತೆ. ಅದರಲ್ಲೂ ಏನೋ ಲಿಮಿಟೆಡ್ ಎಡಿಷನ್ ಅಂತ ಹಾಕಿಸ್ಕೊಂಡಿದ್ರೆ ಕಸ್ಟಮರ್ ಹಾಕ್ಸಿರೋದು ಅಷ್ಟೇ. ಅದು ಓವರ್ ಬಾಡಿ ಲೈನ್ ಕೂಡ ಶೈನಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಕಲರ್ ಸೂಪರ್ ಆಗಿದೆ. ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ. ಒಂದ್ಸಲ ವೆಹಿಕಲ್ ನೋಡಿ ಸರ್ ಅಷ್ಟೊಂದು ನೀಟ್ ಆಗಿದೆ. ಪ್ರೈಸ್ ಕೊಡಿ ಒಳ್ಳೆ ಪ್ರೈಸ್. ಪ್ರೈಸ್ ಅಷ್ಟೇ ಸರ್ 6,29,000 ಕೊಡೋಣ ಸರ್. 2021 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ 6,29,000ಕ್ಕೆ 21 ಮಾಡಲು ಸಿಂಗಲ್ ಓನರ್ ಬರೀ 26,000 ಕಿಲೋಮೀಟರ್ ಓಡಿರ್ತಕ್ಕಂಥ ಅದರಲ್ಲೂ ಸ್ವಿಫ್ಟ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಸರ್ ಹೋಂಡಾ ಬ್ರಿಯೋ 2013 ಮಾಡಲು ಬರೀ 53,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಇದು 53,000 ಬರೀ 53,000 ಅಷ್ಟೇ ಸರ್ ಓಡಿರೋದು. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. ಓಕೆ ಶೋರೂಮ್ ರೆಕಾರ್ಡ್ ಸಮೇತ 53,000 ಓಡಿದೆ. ಮ್ಯಾಗ್ವಿಲ್ ಇದೆ, ಆಫ್ಟರ್ ಮಾರ್ಕೆಟ್, ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್, ಓವರ್ ಆಲ್ ಬಾಡಿ ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ ಸರ್. ಗಾಡಿ ಲೆದರ್ ಸೀಟ್ಸ್ ಎಲ್ಲ ಬಂದ್ಬಿಡುತ್ತೆ. ಪ್ರೈಸ್ ಏನ್ ಹೇಳ್ತೀರಾ? ಸರ್ ಪ್ರೈಸ್ ಅಷ್ಟೇ 3,10,000 ಕೊಡೋಣ ಸರ್ ಗಾಡಿನ. ಯಾವ ಮಾಡಲ್ ಅಂದ್ರಿ ಸರ್? 2013 ಮಾಡಲು 13 ಮಾಡಲು 3,10,000ಕ್ಕೆ 53,000 ಓಡಿದೆ. 3,10,000 ಕೊಡೋಣ ಸರ್ ಗಾಡಿ. 3,10,000 ರೂಪಾಯಿಗೆ ಬರೀ 53,000 ಓಡಿರ್ತಕ್ಕಂಥ ಬ್ರಿಯೋ ಸಿಗುತ್ತೆ ನಿಮಗೆ. ಸಿಟಿ ಕಂಡೀಷನ್ ಡೀಸೆಲ್ ಇಂಜಿನ್ 2013 ಮಾಡಲು ಐಲೈನ್ ಟಾಪ್ ಎಂಡ್ ಗಾಡಿ. ಸರ್ ಪ್ರೈಸಿಂಗ್ ಅಲ್ಲೂ ಅಷ್ಟೇ 4,20,000 ಕೊಡೋಣ ಸರ್ ಗಾಡಿ. 13 ಮಾಡಲು ಟಾಪ್ ಎಂಡ್ ಗಾಡಿ, ಐಲೈನ್ ಟಾಪ್ ಎಂಡ್ ಡೀಸೆಲ್ ಇಂಜಿನ್. ಓಕೆ 4,20,000ಕ್ಕೆ 13 ಮಾಡಲು ಡೀಸೆಲ್ ಇಂಜಿನ್ ಕೊಡೋಣ. ಅದರಲ್ಲೂ ಪೋಲೋ ಸಿಗುತ್ತೆ ನೋಡಿ. ಹಾಗೆ ಒಂದು ಗೆಟ್ಸ್ ಇದೆ ನೋಡಿ ಸರ್ ಡೀಸೆಲ್ ಇಂಜಿನ್. ಚಾನ್ಸ್ ಪ್ರೈಸ್ ಅಲ್ಲೇ ಕೊಡೋಣ ಸರ್. 1,65,000ಕ್ಕೆ 2008 ಮಾಡಲು ಸೆಕೆಂಡ್ ಓವರ್ ಗಾಡಿ ಕೊಡೋಣ. ಅದರಲ್ಲೂ ಡೀಸೆಲ್ ಇಂಜಿನ್. ಹೌದು ಸರ್ ಒಳ್ಳೆ ಮ್ಯಾಗ್ವಿಲ್ ಹಾಕಿದ್ದಾರೆ. ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ. 18ರಿಂದ 20 ಒಳ್ಳೆ ಮೈಲೇಜ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ಸರ್. ಹೌದು ನೆಕ್ಸ್ಟ್ ಸರ್ ಜೆನ್ನು LXi ವೇರಿಯಂಟ್ ಒಳ್ಳೆ ಆಫ್ಟರ್ ಮಾರ್ಕೆಟಿಂಗ್ ಮ್ಯಾಗ್ವಿಲ್ ಇದೆ. ಸಬ್ವೂಫರ್ ಆಂಪ್ಲಿಫೈಯರ್ ಎಲ್ಲ ಇದೆ. ಸಬ್ವೂಫರ್ ಎಲ್ಲ ಇದೆಯಾ? ಹೌದು ಸರ್ ಗಾಡಿ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್. ಮ್ಯಾಗ್ವಿಲ್ ಇದೆ, ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಯಾವ ಮಾಡಲ್ ಅಂದ್ರಿ ಸರ್? 2004 ಮಾಡಲು LXi ವೇರಿಯಂಟ್ ಗಾಡಿ ಪೆಟ್ರೋಲ್ ಇಂಜಿನ್ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್. ಗಾಡಿ ಬಂದ್ಬಿಟ್ಟು ಟೆಸ್ಟ್ ಮಾಡ್ರೆ ಬಿಡ ಮನ್ಸೇ ಬರಲ್ಲ ಆ ಟೇಸ್ಟ್ ಆಗಿದೆ ಗಾಡಿ. ಓಕೆ ಸರ್ ಪ್ರೈಸಿಂಗ್ ಅಷ್ಟೇ 1,39,000 ಕೊಡೋಣ ಸರ್ ಗಾಡಿ. 1,39,000ಕ್ಕೆ 2004 ಮಾಡಲು ಜೆನ್ನು. ಓಕೆ ಅದರಲ್ಲೂ 1,39,000 ರೂಪಾಯಿಗೆ ಸಬ್ವೂಫರ್ ಆಂಪ್ಲಿಫೈಯರ್ ಎಲ್ಲ ಬರ್ತಕ್ಕಂಥ ಫಿಟ್ಟಿಂಗ್ 50,000 ರಿಂದ 60,000 ಫಿಟ್ಟಿಂಗ್ ಐತೆ ಸರ್ ಗಾಡಿ. ಒಳ್ಳೆ ಪ್ರೈಸ್ ಗೆ ಇದೆ ನೋಡಿ. ಹಾಗಾದ್ರೆ ಎಕ್ಸೆಂಟ್ 2015 ಮಾಡಲು ಟಾಪ್ ಎಂಡ್ ಗಾಡಿ. ಪ್ರೈಸಿಂಗ್ ಅಷ್ಟೇ ಸರ್ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲೇ ಕೊಡೋಣ. 3,60,000ಕ್ಕೆ 2015 ಮಾಡಲು. 15ನೇ ಮಾಡಲು 3,00,000 ಎಕ್ಸೆಂಟ್ 3,60,000ಕ್ಕೆ ಬರೀ 60,000 ತಗೊಂಡು ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಲೋನ್ 3,60,000 ರೂಪಾಯಿಗೆ 15ನೇ ಮಾಡಲ್ ಆಕ್ಸೆಂಟ್. ಅದರಲ್ಲೂ ಟಾಪ್ ಎಂಡ್ ಇದು ಫುಲ್ ಟಾಪ್ ಎಂಡ್ ಡುವೆಲ್ ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬರ್ತಕ್ಕಂಥ ಆಕ್ಸೆಂಟ್ ಸಿಗುತ್ತೆ ನಿಮಗೆ. ಹುಂಡೈ ನೆಕ್ಸ್ಟ್ ಇದು 2011 ಮಾಡಲು ಪೆಟ್ರೋಲ್ ಇಂಜಿನ್ i10 ಸರ್. 2,75,000 ಕೊಡೋಣ ಸರ್ ಗಾಡಿ. 2,75,000 ರೂಪಾಯಿಗೆ 2,75,000 ಕೊಡೋಣ ಸರ್. ಅದರಲ್ಲೂ i10 ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ. ನೆಕ್ಸ್ಟ್ ಇದು ಪೋಲೋ ರೆಡ್ ಬ್ಯೂಟಿ ನೆಕ್ಸ್ಟ್ ಸಖತ್ತಾಗಿದೆ ನೋಡಿ. ಡೀಸೆಲ್ ಇಂಜಿನ್ ಗಾಡಿ. ಡೀಸೆಲ್ ಒಳ್ಳೆ ಪ್ರೈಸ್ ಇದೆ ಸರ್. ಪ್ರೈಸಿಂಗ್ ಅಲ್ಲೂ ಅಷ್ಟೇ ಒಳ್ಳೆ ಪ್ರೈಸಿಂಗ್ ಅಲ್ಲೇ ಕೊಡೋಣ. 2010 ಮಾಡಲು ರೆಡ್ ಪೋಲೋ ಸರ್ 3,29,000 ಕೊಡೋಣ ಸರ್ ಗಾಡಿನ. ಡೀಸೆಲ್ ಇಂಜಿನ್. ಓಕೆ 3,29,000 ರೂಪಾಯಿ ಕೊಡ್ತಾ ಇದೆ ನೋಡಿ. 10ನೇ ಮಾಡಲು ಡೀಸೆಲ್ ಇಂಜಿನ್, ಅದರಲ್ಲೂ ರೆಡ್ ಕಲರ್ ಪೋಲೋ. ಬಾಡಿ ಲೈನ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಮ್ಯಾಗ್ವಿಲ್ ಎಲ್ಲ ಬಂದ್ಬಿಟ್ಟಿರುತ್ತೆ. ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ. ಓಕೆ ನೆಕ್ಸ್ಟ್ ಇದು ಸರ್ i20 ಆಕ್ಟಿವ್ i20 2015 ಮಾಡಲು ಸಿಂಗಲ್ ಓವರ್ ಗಾಡಿ. ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸರ್. ಆಕ್ಟಿವ್ ಡುವೆಲ್ ಏರ್ ಬ್ಯಾಗ್ ABS ಎಲ್ಲ ಫುಲ್ ಟಾಪ್ ಎಂಡ್ ಗಾಡಿ ಸರ್. ಇದು ಪ್ರೈಸಿಂಗ್ ಅಲ್ಲೂ ಅಷ್ಟೇ ಸರ್ 5,10,000 ಕೊಡೋಣ ಸರ್ ಗಾಡಿ. 5,10,000ಕ್ಕೆ 15 ಸರ್. 2015 ಮಾಡಲು ಸಿಂಗಲ್ ಓವರ್ ಗಾಡಿ. ಅದರಲ್ಲೂ ಸಿಂಗಲ್ ಓನರ್ ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇರತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ ಟಾಪ್ ಎಂಡ್. i20 ಆಕ್ಟಿವ್ ಎಲೈಟ್ ಡೀಸೆಲ್ ಇಂಜಿನ್ 2015 ಮಾಡಲು ಸೆಕೆಂಡ್ ಓವರ್. ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಬ್ರಾಂಡ್ ನ್ಯೂ ಟೈರ್ ಫ್ಯಾನ್ಸಿ ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಇಂಟೀರಿಯರ್ ಕೂಡ ತೋರಿಸ್ಬಿಡ್ತೀನಿ ನೋಡಬಹುದು. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಡೀಸೆಲ್ ಪೆಟ್ರೋಲ್ ಇದು ಡೀಸೆಲ್ ಇಂಜಿನ್ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲೂ ಅಷ್ಟೇ 5,29,000 ಕೊಡೋಣ ಸರ್. 5,29,000ಕ್ಕೆ ಡೀಸೆಲ್ ವೇರಿಯಂಟ್ ಇಂಜಿನ್.
ಓಕೆ ನೆಕ್ಸ್ಟ್ ಇದು ಸರ್ ಸ್ಯಾಂಟ್ರೋ 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ಹಾ ಇದು ಅಷ್ಟೇ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡೋಣ. 1,60,000 ಕೊಡೋಣ ಸರ್. 1,60,000 ರೂಪಾಯಿಗೆ ಸ್ಯಾಂಟ್ರೋ. 1,60,000 ಸರ್ ಸ್ಯಾಂಟ್ರೋ 2009 ಮಾಡಲು. ಅದ್ರಲ್ಲಿ 9ನೇ ಮಾಡೆಲ್ ಸಿಗುತ್ತೆ. ನೆಕ್ಸ್ಟ್ ಇದು ಸ್ವಿಫ್ಟ್. ಸರ್ ಸ್ವಿಫ್ಟ್ 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಹಾ ಪ್ರೈಸಿಂಗ್ ಅಷ್ಟೇ ಸರ್, ಒಳ್ಳೆ ಪ್ರೈಸಿಂಗ್ ಅಲ್ಲೇ ಕೊಡೋಣ. ಹಾ 2,79,000 ಕೊಡೋಣ ಸರ್ ಗಾಡಿ. 2,79,000 ರೂಪಾಯಿಗೆ ಸಿಂಗಲ್ ಓನರ್ ಗಾಡಿ ಸರ್. ಸ್ವಿಫ್ಟ್ ಅಲ್ಲಿ ನಿಮ್ಗೆ ಎರಡು ಆಪ್ಷನ್ ಇದೆ, ಗ್ರೇ ಬೇಡವಾ ವೈಟ್ ತಗೊಳ್ಳಿ. 2007 ಮಾಡಲು ಸಿಂಗಲ್ ಓನರ್ ಗಾಡಿ. 2,20,000 ಕೊಡೋಣ ಸರ್ ಗಾಡಿನ. 2,20,000ಕ್ಕೆ ಸಿಂಗಲ್ ಓನರ್ ಸ್ವಿಫ್ಟ್. 20,000 ಕೊಡೋಣ ಸರ್ ಗಾಡಿನ. ಅದರಲ್ಲೂ ಸಿಂಗಲ್ ಓನರ್ ಸ್ವಿಫ್ಟ್ ಸಿಗುತ್ತೆ ನೋಡಿ. ನೆಕ್ಸ್ಟ್ ಇದು ಸರ್ ಚವರ್ಲೆಟ್ ಸೈಲ್ 2013 ಮಾಡಲು ಡೀಸೆಲ್ ಇಂಜಿನ್. ಹಾ ಚಾನ್ಸ್ ಪ್ರೈಸ್ ಅಲ್ಲೇ ಕೊಡೋಣ ಸರ್. 1,80,000 ಕೊಡೋಣ ಸರ್ ಗಾಡಿ. 1,80,000 ರೂಪಾಯಿಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟೈರ್ ಪ್ರೊಫೈಲ್ ಕೂಡ ಒಂದು ಡೀಸೆಲ್ ಇಂಜಿನ್ ಸರ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 20 ಮೈಲೇಜ್ ಬರುತ್ತೆ. 2013 ಮಾಡಲು. ಓಕೆ ಸೂಪರ್. ಹಾಗೆ ತಗೊಳ್ಳಿ ವರ್ಣ ಕೂಡ ಇದೆ ರೆಡ್ ಕಲರ್. 2008 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ ಸರ್. ಪ್ರೈಸಿಂಗ್ ಅಲ್ಲೂ ಅಷ್ಟೇ 2,09,000 ಕೊಡೋಣ ಗಾಡಿ. 2,09,000ಕ್ಕೆ ರೆಡ್ ಕಲರ್. i10 2012 ಮಾಡಲು ಪೆಟ್ರೋಲ್ ಇಂಜಿನ್. ಪ್ರೈಸಿಂಗ್ ಅಲ್ಲೂ ಅಷ್ಟೇ ಸರ್ 2,29,000 ಕೊಡೋಣ ಸರ್ ಗಾಡಿ. 2,29,000ಕ್ಕೆ 2,29,000ಕ್ಕೆ 2012 ಮಾಡಲು. ಓಕೆ ನೆಕ್ಸ್ಟ್ ಇದು ಸರ್ ವರ್ಣ ಟ್ರಾನ್ಸ್ಫಾರ್ಮರ್ ಇಂಜಿನ್. ಗಾಡಿ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. 2011 ಮಾಡಲು ಸೆಕೆಂಡ್ ಓನರ್ ಗಾಡಿ. ಪ್ರೈಸಿಂಗ್ ಅಲ್ಲ ಸರ್ ಅಷ್ಟೇ 2,79,000 ಕೊಡೋಣ ಸರ್ ಗಾಡಿ. 2,79,000ಕ್ಕೆ 2,79,000ಕ್ಕೆ 2011 ಮಾಡಲು. 11 ಮಾಡಲು ಅದರಲ್ಲೂ ಪೆಟ್ರೋಲ್ ಇಂಜಿನ್ ಟ್ರಾನ್ಸ್ಫಾರ್ಮರ್. ಹೌದು. ನೆಕ್ಸ್ಟ್ ಸರ್ i20 2012 ಮಾಡಲು DRL ಶೇಪ್ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. 3,70,000 ಕೊಡೋಣ ಸರ್ ಗಾಡಿ. 3,70,000ಕ್ಕೆ 3,70,000ಕ್ಕೆ 12 ಮಾಡಲು. ಓಕೆ ಸೂಪರ್. ನೆಕ್ಸ್ಟ್ ಆ ಕಡೆ ಹೋಗೋಣ ಸರ್ ಜಾಜ್ ಹೋಂಡಾ ಜಾಜ್ 2009 ಮಾಡಲು ಟಾಪ್ ಎಂಡ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಸರ್ ಇದು ಅಷ್ಟೇ ಪ್ರೈಸಿಂಗ್ ಎಲ್ಲ ಕೊಡೋಣ. 1,99,000 ಕೊಡೋಣ ಸರ್. 1,99,000 ರೂಪಾಯಿಗೆ ಜಾಜ್. ಅದರಲ್ಲೂ ಹೋಂಡಾ ಜಾಜ್ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ i20 2009 ಮಾಡಲು ಆಸ್ಟಾ ಟಾಪ್ ಎಂಡ್ ಗಾಡಿ. ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಓಕೆ 2,80,000 ಕೊಡೋಣ ಸರ್ ಗಾಡಿ. 2,80,000ಕ್ಕೆ 2,80,000ಕ್ಕೆ ಟಾಪ್ ಎಂಡ್ ಆಸ್ಟಾ ವೇರಿಯಂಟ್. ಓಕೆ ಸೂಪರ್. ನೆಕ್ಸ್ಟ್ ಇದು ಸರ್ ವೆಂಟೋ ಐಲ್ಯಾಂಡ್ ಟಾಪ್ ಎಂಡ್ ಗಾಡಿ. ಡೀಸೆಲ್ ಇಂಜಿನ್ ಎರಡೂ ಅಷ್ಟೇ. ಸಿಲ್ವರ್ ಆರ್ ಆಪ್ಷನ್ ಇದೆ ನಿಮಗೆ, ಬ್ಲಾಕ್ ಆರ್ ಆಪ್ಷನ್ ಇದೆ. ಪ್ರೈಸಿಂಗ್ ಅಲ್ಲೂ ಅಷ್ಟೇ 2,85,000 ಕೊಡೋಣ ಸರ್ ಗಾಡಿ. 2,85,000 ಯಾವ್ದಾದ್ರು ತಗೊಳ್ಳಿ. 85,000ಕ್ಕೆ 2011 ಮಾಡಲು ಐಲ್ಯಾಂಡ್ ಟಾಪ್ ಎಂಡ್ ಡೀಸೆಲ್ ಇಂಜಿನ್. ಅದರಲ್ಲೂ ಹೈಲ್ಯಾಂಡ್ ಟಾಪ್ ಎಂಡ್ ಡೀಸೆಲ್ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಇದು ಯಾವುದು ಸರ್ ಟಾಟಾ ವೆಂಚರ್. ಈಕೋ ತಗೊಳಕ್ ಹೋದರಿಗೆ ಆರಾಮಾಗಿ ಪ್ರೈಸಿಂಗ್ ಅಲ್ಲಿ ಕೊಡೋಣ ಸರ್ ಗಾಡಿನ. ಏನ್ ಪ್ರೈಸ್ ಅಲ್ಲಿ ಇದೆ ಸರ್ 2011 ಮಾಡಲು. 2011 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. 8 ಸೀಟರ್ ವೆಹಿಕಲ್. ಇಂಟೀರಿಯರ್ ನೋಡಿ ಸರ್ ಗಾಡಿ ಎಷ್ಟು ನೀಟ್ ಆಗಿದೆ ಅಂದ್ರೆ, ಇಂಟೀರಿಯರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಬಾಡಿ ಲೈನ್ ಆಗ್ಲಿ ಡೆಂಟ್ ಸ್ಕ್ರಾಚ್ ಸಿಂಗಲ್ ಡ್ರೈವರ್ ಸೈಡ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ ನೋಡಿ. ಸಿಂಗಲ್ ಸ್ಕ್ರಾಚ್ ಗಾಡಿ ಕೂಡ ಇಂಟೀರಿಯರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವ ಮಾಡಲ್ ಅಂದ್ರೆ 11 ಮಾಡಲ್ ಅಲ್ವಾ? 2011 ಮಾಡಲು ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್. ಅದರಲ್ಲೂ ಸಿಂಗಲ್ ಓನರ್. ಎಷ್ಟು ಜನ ಹೋಗ್ಬೋದು ಸರ್ ಇದರಲ್ಲಿ? 7ರಿಂದ 8 ಜನ ಅಷ್ಟು ಆರಾಮಾಗಿ ಹೋಗ್ಬೋದು ನೀವು. ಹಿಂದ್ಗಡೆ 3 ಸೀಟ್ ಕುತ್ಕೋಬಹುದು, ಫ್ರಂಟ್ ಅಲ್ಲಿ 3 ಸೀಟ್ ಕುತ್ಕೋಬಹುದು. ಸರ್ ಪ್ರೈಸಿಂಗ್ ಅಲ್ಲ ಅಷ್ಟೇ ಸರ್, ಒಳ್ಳೆ ಚಾನ್ಸ್ ಪ್ರೈಸ್ ಎಲ್ಲ ಕೊಡೋಣ. 1,99,000ಕ್ಕೆ 2011 ಮಾಡಲು ಡೀಸೆಲ್ ಇಂಜಿನ್ ಕೊಡೋಣ. ಅದರಲ್ಲೂ 1,99,000 ರೂಪಾಯಿಗೆ ಸಿಂಗಲ್ ಓನರ್ ಗಾಡಿ. ಅದರಲ್ಲೂ ಸಿಂಗಲ್ ಓನರ್ ಡೀಸೆಲ್ ವೆಂಚರ್. ಓಕೆ ಸೂಪರ್. ನೆಕ್ಸ್ಟ್ ಇದು ಸರ್ ಇದು ಫೋರ್ಡ್ ಫಿಗೋ 2013 ಮಾಡಲು ಟಾಪ್ ಎಂಡ್ ಡೀಸೆಲ್ ಗಾಡಿ. ಡೀಸೆಲ್ 13 ಮಾಡಲು. 2013 ಮಾಡಲು ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನೋಡಬಹುದು. ಒಳ್ಳೆ ಮೈಲೇಜ್ ಸರ್ 20 ಮೇಲೆ ಬರುತ್ತೆ ಮೈಲೇಜ್. ಎಲ್ಲ ಪ್ರೀಮಿಯಂ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ 2,29,000 ಕೊಡೋಣ ಸರ್. 2,29,000ಕ್ಕೆ ಡೀಸೆಲ್. 13 ಮಾಡಲು ಡೀಸೆಲ್ ಇಂಜಿನ್. ಹಾಗೆ ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಹೋಗ್ತಾ ಇದ್ರೆ ನೋಡಿ ಗಾಡಿ. ಟಾಪ್ ಎಂಡ್ ಗಾಡಿ ನಿಸ್ಸಾನ್ ಮೈಕ್ರಾ. ಸರ್ ಪ್ರೈಸಿಂಗ್ 2,15,000 ಕೊಡೋಣ ಸರ್ ಗಾಡಿ. 2,15,000ಕ್ಕೆ ಈ ಗಾಡಿ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು. ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ ನಿಮಗೆ ನೋಡಬಹುದು. ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಡಿಫಾಗರ್ ವೈಪರ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ಮಾಡಲು. ಇವಾಗ ಒಂದು i20 ಬಂತು ನೋಡಬಹುದು. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಗಾಡಿ ಬಗ್ಗೆ ರಬ್ಬಿಂಗ್ ಆಗಿ ಬಂದಿದೆ, ಅಷ್ಟು ನೀಟ್ ಆಗಿದೆ ಗಾಡಿ, ಕ್ಲಾಸ್ ಆಗಿದೆ. ಓಕೆ 2012 ಮಾಡಲು ಸೆಕೆಂಡ್ ಓವರ್ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ನೋಡಬಹುದು. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬಂದ್ಬಿಡುತ್ತೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಸಮೇತ ಓಡಿದೆ ಅಂತ ಈ ಗಾಡಿ. ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿದೆ. ಗಾಡಿ ಕೂಡ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಎಷ್ಟು ಓಡಿದೆ ಸರ್ ಇದು? ಸರ್ 76,000 ಓಡಿದೆ. 76,000 ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಇಂಜಿನ್. ಪ್ರೈಸ್ ಸರ್ 3,75,000 ಕೊಡೋಣ ಸರ್. 3,75,000. ಹೌದು DRL ಶೇಪ್. ಅದರಲ್ಲೂ DRL ಶೇಪ್ ಬರುತ್ತೆ. i20